ಯಾವ ರೀತಿಯೊಳಗ ಸುಖವಾಗಿರ್ತಾರೆ ಅಂದ್ರೆ ಮೊದಲು ಮನೆಯೊಳಗ ಶಾಂತಿ ನೆಮ್ಮದಿ ಮೊದಲಿರಬೇಕು. ಮನೆಯೊಳಗ ಮೊದಲು ಶಾಂತಿ ನೆಮ್ಮದಿ ಇಲ್ಲ ಅಂತಂದ್ರೆ ಜೀವನ ರುಚಿ ಬರೋದಿಲ್ಲ. ಜೀವನದೊಳಗೆ ಎಲ್ಲರ ಜೊತೆ ಪ್ರೀತಿಯಲ್ಲಿ ಅಪ್ಪಿಕೊಂಡು ಮಾತನಾಡಬೇಕು, ಪ್ರೀತಿಯಿಂದ ಮಾತನಾಡಬೇಕು, ನಗುತ್ತಾ ಇರಬೇಕು. ವೈಷಮ್ಯ, ಸಿಟ್ಟು, ಅಹಂಕಾರ, ಗರ್ವ ಇವೆಲ್ಲವೂ ಬಿಟ್ಟು ಬಿಡಬೇಕು. ಮನುಷ್ಯ ಇರೋದೆಷ್ಟಿಂದಲೇ ಇರ್ತಾನ. ಮನುಷ್ಯ ಇರೋ ತನಕ ಚಂದ ಪ್ರೀತಿಯಿಂದ ಎಲ್ಲರ ಜೊತೆಯೊಳಗ ಇದ್ದು ಬದುಕನ್ನ ಕಳೆಯಬೇಕು. ಆದರೆ ಸಿಟ್ಟು ಅಹಂಭಾವದಿಂದ ದ್ವೇಷ ಹೊತ್ತುಕೊಂಡು ಮನುಷ್ಯ ಕಾಲವನ್ನು ಕಳೆಯುತ್ತಾನೆ. ಇಲ್ಲಿ ಬಸವಣ್ಣನವರು ಆಗಿರಲಿಲ್ಲ, ಕಲಬುರಗಿ ಶರಣಬಸವೇಶ್ವರರು ಆಗಿರಲಿಲ್ಲ. ಎಲ್ಲರನ್ನ ತಬ್ಬಿಕೊಂಡು ಎಲ್ಲರ ಜೊತೆಯೊಳಗ ಪ್ರೀತಿಯಿಂದ ಇರುತ್ತಿದ್ದು. ಅದಕ್ಕೆ ಒಂದು ಮಾತು ನೆನಪಾಗ್ತದೆ, ಒಬ್ಬ ನುಣ್ಣವ ಊಟದಲ್ಲಿ ಸವಿಯಿಲ್ಲ ಸೊಗಸಿಲ್ಲ, ಇಬ್ಬರಾಗುವ ನೆಂದನ ಪರಬ್ರಹ್ಮ. ಹೆಬ್ಬದುಕ ನೊಂಟಿತನದೊಳದೇನು ಬದುಕುವೆಯೋ, ವಿಶ್ವವನ್ನು ತಬ್ಬಿಕೊಳ್ಳು ಮಂಕುತಿಮ್ಮ ಅಂತ ಬರೀತಾರೆ. ಒಂದು ಕಡೆ ಅದ್ಭುತವಾಗಿರುವಂತ ಮಾತನ್ನು ಬರೀತಾರೆ. ಒಬ್ಬ ನುಣ್ಣುವ ಊಟದಲ್ಲಿ ಸವಿಯಿಲ್ಲ ಸೊಗಸಿಲ್ಲ. ಅದೇ ಮನೆಯೊಳಗೆ ಯಾರು ಇರಬಾರ್ದು. ಮನೆಯೊಳಗೆ ಯಾರಿಲ್ಲ ಅಂತಂದ್ರೆ ಒಬ್ಬರೇ ಕೂತ್ಕೊರಿ. ಒಬ್ಬರೇ ಕೂತ್ಕೊಂಡ್ರೆ ಎಷ್ಟು ಬೇಸರ ಆಗುತ್ತಿಲ್ಲ ಮನುಷ್ಯನಿಗೆ. ಕೂತ್ರು ಬೇಸರ, ನಿಂತರೂ ಬೇಸರ, ಹೊರಗೆ ಹೋದ್ರು ಬೇಸರ, ನಾಲ್ಕು ಜನಗಳ ಮಧ್ಯೆ ಮಾತಾಡ್ತೀವಿ ಅಂದ್ರೂ ಬೇಸರ. ಮನೆಯೊಳಗೆ ಎಲ್ಲರೂ ಚಂದ ಮಾತಾಡ್ತಿದ್ರೆ ಮಾತ್ರ ಬೇಸರ ಅಂತಕ್ಕಂಥದ್ದು ನಮ್ಮ ಮಗಳಿಗೆ ಇರುವುದಿಲ್ಲ. ಪ್ರತಿಯೊಬ್ಬರಿಗೂ ಸಹಿತವಾಗಿ ಜೀವನದೊಳಗೆ ಬೇಸರ ಅನ್ನುವುದು ಯಾರನ್ನೂ ಬಿಟ್ಟಿಲ್ಲ. ಬಿಟ್ಟದೇನು ಬೇಸರ ಅನ್ನುವುದು. ಭಗವಂತನನ್ನ ಬಿಟ್ಟಿಲ್ಲ ಅಂದ ಬಳಿಕ ನಮ್ಮನ್ನ ಬಿಡುತ್ತದೇನು ಬೇಸರ. ಶಿವನು ಸಹಿತವಾಗಿ ಒಬ್ಬ ಇದ್ದ, ಅವನಿಗೂ ಸಹಿತವಾಗಿ ಬೇಸರ ಅಂತಕ್ಕಂಥದ್ದು ಕಾಡ್ತಿತ್ತು. ಇನ್ನೊಂದು ಶಕ್ತಿಯನ್ನ ಸೃಷ್ಟಿಯನ್ನ ಮಾಡಿಕೊಂಡ, ಅದುವೇ ಶಕ್ತಿ. ಶಿವಶಕ್ತಿಯರು ಇಬ್ಬರಾಗ್ತಾರ. ಅದಕ್ಕ ಜೊತೆಯೊಳಗ ಎಲ್ಲರ ಜೊತೆಯೊಳಗಿದ್ರೆ ಮಾತ್ರ ಬೇಸರ ಅಂತಕ್ಕಂಥದ್ದು ಹೋಗ್ತದ. ಮನೆಯಲ್ಲಿ ಒಬ್ಬರೇ ಇರೋದು, ಒಬ್ಬರೇ ಎದ್ದೇಳೋದು, ಒಬ್ಬರೇ ಊಟ ಮಾಡೋದು, ಒಬ್ಬರೇ ಓಡಾಡೋದು, ಒಬ್ಬರೇ ಇರುವುದು ನೆಮ್ಮದಿಯ ಜೀವನವಲ್ಲ. ಯಾವುದು ನೆಮ್ಮದಿಯ ಜೀವನ? ಎಲ್ಲರ ಜೊತೆಯೊಳಗ ನಕ್ಕೋತ ಇರುವುದು, ನಕ್ಕೋತ ಮಾತಾಡೋದು, ಚಂದ ಮನೆಯೊಳಗ ಊಟ ಮಾಡೋದು, ಓಡಾಡೋದು, ನಮ್ಮ ಕೆಲಸಗಳಲ್ಲಿ ತೊಡಗೋದು. ಯಾವ ಬಂಧು ಬಳಗದವರೆಲ್ಲರ ಜೊತೆಯೊಳಗ ಪ್ರೀತಿಯಿಂದ ಮಮಕಾರಗಳಿಂದ ಸಂತೋಷವಾಗಿರುತ್ತದೆ ಮಾತ್ರ ಬಹಳ ಸಂತೋಷ ಇರುತ್ತದೆ. ಅದಕ್ಕೆ ಆ ಮಂಕುತಿಮ್ಮನ ಕಗ್ಗದೊಳಗ ಇಡೀ ಜಗವನ್ನ ತಬ್ಬಿಕೋ, ಎಲ್ಲರನ್ನ ಪ್ರೀತಿ ಮಾಡು, ಎಲ್ಲರ ನಂಬಿಕೆಯನ್ನ ಗಳಿಸಿಕೊ ಅಂತ ಹೇಳ್ತಾರೆ. ಊಟ ರುಚಿ ಬರುವುದಿಲ್ಲ. ಊಟ ರುಚಿ ಬರಬೇಕಾಗಿತ್ತು 4 ಜನ ನಮ್ಮ ಬಳಿ ಇರಬೇಕು, ಅಂದ್ರೆ ಊಟ ರುಚಿ ಬರುತ್ತದೆ. ನೋಡ್ರಿ, ಒಬ್ಬರೇ ಕೂತು ಊಟ ಮಾಡ್ಬೇಕಾದ್ರೆ ಬೇಸರ ಬರ್ತಾರೆ. 1 ಅಥವಾ 2 ರೊಟ್ಟಿ ಊಟ ಮಾಡಿ ಮೇಲೆ ಅಂತ ಹೇಳ್ತೀವಿ. ಅದ ಊಟಕ್ಕೆ ಕೂತಾಗ ಒಂದು 5-6 ಜನ ಜೊತೆ ಹೇಳೋದಿದ್ರೆ ಒಬ್ಬರ ಜೊತೆಯಲ್ಲಿ ಒಬ್ರು ಮಾತಾಡ್ಕೋತ ಚಂದ ಊಟ ಮಾಡ್ತೀವಿ, ಎಷ್ಟು ಆನಂದ ಇರ್ತದೆ, ಎಷ್ಟು ಸಂತೋಷ ಇರ್ತದೆ. ಅದಕ್ಕೆ ಒಬ್ಬ ನುಣ್ಣವ ಊಟದಲ್ಲಿ ಸವಿಯಿಲ್ಲ ಸೊಗಸಿಲ್ಲ, ಇಬ್ಬರಾಗುವ ನಂದನು ಪರಬ್ರಹ್ಮ. ಒಬ್ಬರೇ ಯಾಕೆ ಬದುಕನ್ನ ಕಟ್ಟಿಕೊಳ್ಳುತ್ತೀಯ? ಒಬ್ಬನೇ ಬದುಕುವುದರೊಳಗೆ ಯಾವುದೇ ಸುಖವಿಲ್ಲ. ಎಲ್ಲರ ಜೊತೆಯೊಳಗೆ ಬೆರಿಬೇಕು. 4 ಜನಗಳಿದ್ದಾರೆ ಅಂದ್ರೆ ಅವರ ಮಧ್ಯದೊಳಗ ಬೆರಿಬೇಕು, ಅವರ ಜೊತೆಯೊಳಗೆ ಇರಬೇಕು, ಅವರ ಜೊತೆಯೊಳಗೆ ಸಂತೋಷದಿಂದ ಮಾತುಗಳನ್ನು ಆಡಬೇಕು. ಇದು ನಿಜವಾದ ನಗುವಿನ ಲೋಕ ಆಗ್ತದೆ. ಇಲ್ಲಿ ಶರಣ ಬಸವೇಶ್ವರರು ಯಾವಾಗೂ ಒಂಟಿಯಾಗಿ ಉಳಿದವರಲ್ಲ. ಎಲ್ಲರ ಜೊತೆಯೊಳಗೆ ಸೇರಿಕೊಂಡು ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಆಡುತ್ತಾ, ಒಳ್ಳೆಯ ಬೋಧನೆಗಳನ್ನು ಹೇಳುತ್ತಾ, ಎಲ್ಲರಿಗೆ ಒಳ್ಳೆಯ ಮಾರ್ಗದರ್ಶನ ಸೂಚಕವಾಗಿರುವಂತಹ ಮಾತುಗಳನ್ನು ಹೇಳುತ್ತಿದ್ದರು ಶರಣ ಬಸವೇಶ್ವರರು. ಸುಂದರವಾಗಿರುವಂತಹ ಬದುಕನ್ನ ಕಟ್ಟಿಕೊಂಡಿದ್ದಾರೆ ನಮ್ಮ ಕಲಬುರಗಿಯ ಶರಣ ಬಸವೇಶ್ವರರು. ಯಾವಾಗ ಮದುವೆಯಾಯಿತಲ್ಲ ಎಲ್ಲರಿಗೂ ಬಹಳ ಸಂತೋಷ ಆಯಿತು.
ಶರಣಬಸವೇಶ್ವರರು ಯಾವಾಗಲೂ ಒಬ್ಬರೇ ಇರುತ್ತಿರಲಿಲ್ಲ. ದಾಸೋಹ ಪ್ರೇಮಿಗಳು ಜಂಗಮರ ದಾಸೋಹವನ್ನ ಮಾಡಿಸ್ತಿದ್ರು. ಯಾರು ಹಸಿವಂತ ಬರುತ್ತಿದ್ರು ಅವರಿಗೆ ಒಂದು ತುತ್ತು ಪ್ರಸಾದವನ್ನ ಮಾಡಿಸ್ತಿದ್ರು. ಹೆಂಗೆ ಜಗಜ್ಯೋತಿ ಬಸವಣ್ಣನವರು ಸಹಿತವಾಗಿ ದಾಸೋಹವನ್ನ ಮಾಡಿಸುತ್ತಾ ಜಂಗಮರ ಸೇವೆಯನ್ನ ಮಾಡುತ್ತಾ ಅವರು ಸಹಿತವಾಗಿ ಮುಕ್ತಿಯ ಪಥವನ್ನು ಮುಟ್ಟಿದರು. ಬಸವಣ್ಣನವರು 12ನೇ ಶತಮಾನದೊಳಗ. ಅದೇ ಪ್ರಕಾರವಾಗಿ ಕಲಬುರಗಿ ಶರಣಬಸವೇಶ್ವರರು ಜಂಗಮರ ದಾಸೋಹ, ಪೂಜೆ, ಸೇವೆ, ಅನಂತ ರೀತಿಯಿಂದ ಸೇವೆಯನ್ನ ಮಾಡುತ್ತಾ ಕಾಲವನ್ನ ಕಳೀತಾ ಇದ್ದಾರೆ. ಬಸವೇಶ್ವರರು, ಕಲಬುರಗಿಯ ಶರಣಬಸವೇಶ್ವರರು ಹಿಂಗ ಅರಳಗುಂಡಿಯೊಳಗ ಜೀವನ ನಡೆಯಿತು. ಇಡೀ ಊರೊಳಗ ಶರಣರ ಕುಟುಂಬ ಸುಂದರವಾಗಿರುವಂತಹ ಕುಟುಂಬ ತಿಳ್ಕೊಂಡು ಅರಳಗುಂಡಿಗೆಯ ಗ್ರಾಮದ ಭಕ್ತರು ಮಾತಾಡ್ತಿದ್ರು. ಎಷ್ಟು ಸಂತೋಷ. ಇಲ್ಲಿ ಮಡಿಯಮ್ಮ ಅದಯ್ಯನವರಿಗೆ ಸಂತೋಷ ಆಯಿತು. ನಾವು ಜೀವನವನ್ನ ಮಾಡಿದ್ದೇವೆ, ನಮಗೆ ಮುಪ್ಪು ಬಂತು, ನಮ್ಮ ಮಗನಿಗೆ ವಯಸ್ಸಾಯಿತು, ನಮ್ಮ ಮಗನಿಗೆ ವಯಸ್ಸಾದ ಬಳಿಕ ಮದುವೆ ಮಾಡಿದ್ದೇವೆ, ಅವನಿಗೂ ಸಹಿತವಾಗಿ ಸುಂದರ ಕುಟುಂಬ ಆಯಿತು ಅಂತ ತಿಳ್ಕೊಂಡು ಸಂತೋಷ ಪಡ್ತಾರೆ. ಈಗ ಕಾಲ ಕಳೆಯಲಾಕತ್ತಾರೆ. ಇಡೀ ಊರೊಳಗ ದಾಂಪತ್ಯ ಇವರ ಜೋಡಿ ಇದ್ರೆ ಈಗ ಜೋಡಿ ಇರಬೇಕು. ಹೆಂಗಿತ್ತಂದ್ರ ಇಲ್ಲಿ ಮಹಾದೇವಿ ಶರಣಬಸವೇಶ್ವರ ಜೋಡಿ ನೋಡುವುದಕ್ಕೆ 2 ಕಣ್ಣುಗಳು ಸಾಲದು ಅಂತಿದ್ರು ಇಡೀ ಊರಾಗ. ಜೋಡಿ ಇದ್ರೆ ಚಲೋ ಇರಬೇಕ್ರಿ. ಯಾಕಂದ್ರೆ ಜೋಡಿ ಅಂದ ತಕ್ಷಣ ನನ್ನ ನೆನಪಾಗ್ತಾರ ಕರಗಿರೋ ಜೋಡಿ, ಬೆಳಗಿರೋ ಜೋಡಿ ಯಾವುದು ಮುಖ್ಯ ಅಲ್ಲ. ಗುಣ ಮುಖ್ಯ ಆಗ್ತಾರ ಜೀವನಕ್ಕೆ. ಹೆಂಗ ಗುಣ ಮುಖ್ಯ ಆಗ್ತಾರಂದ್ರ ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇರಬೇಕು, ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರಬೇಕು. ನಂಬಿಕೆ ಇತ್ತು ಅಂದ್ರೆ ನಿಜವಾದ ಜೀವನ. ನಂಬಿಕೆ ಇಲ್ಲದ ಜೀವನ ಕೆಟ್ಟು ಹೋಗ್ತದೆ. ಸಂಸಾರದೊಳಗೆ ನಂಬಿಕೆ ಬಹಳ ಮುಖ್ಯ. ಗಂಡನೇ ಪತಿದೇವ, ಗಂಡನೇ ದೇವರೆಂದು ಭಾವಿಸಿ ಹೆಂಡತಿಯಾಗಿರ್ತಕ್ಕಂಥವಳು ನಡೆದುಕೊಂಡು ಹೋಗಬೇಕು. ಪತಿರತ ಧರ್ಮವನ್ನು ಆಚರಣೆಯನ್ನು ಮಾಡಬೇಕು. ಎಂಥ ಕಠಿಣ ಪ್ರಸಂಗಗಳು ಬಂದರ ಸಹಿತವಾಗಿ ಗಂಡನ ಹೊರತು ಅನ್ಯ ಪುರುಷರನ್ನು ನೋಡುವುದಿಲ್ಲ. ಗಂಡನಿಗಾಗಿ ಈ ದೇಹ, ಈ ಶರೀರ ಮೀಸಲು, ಈ ಮನೆಯ ಗೌರವವನ್ನು ತರುವಂತ ಹೆಣ್ಣು ಮಗಳು ನಾವಾಗಬೇಕು ಅನ್ನುವಂಥ ಮಾತು ಹೆಣ್ಣು ಮಕ್ಕಳಲ್ಲಿ ಸದಾ ಬದುಕಿರಬೇಕು. ಗಂಡನೂ ಅಷ್ಟೇ. ನನಗಾಗಿ ಜೀವನದ ಸಂಗಾತಿಯಾಗಿ ಒಬ್ಬಳು ಬಂದಿದ್ದಾಳಂದ ಬಳಿಕ ಇನ್ನೊಂದು ಹೆಣ್ಣಿನ ಸಂಘ ನನಗೆ ತಕ್ಕಾಗಿ ಬೇಕು ಅನ್ನುವಂಥದ್ದು ಗಂಡಿಗೂ ಸಹಿತವಾಗಿರಬೇಕು. ದಾಂಪತ್ಯದೊಳಗ ಹೆಣ್ಣಿಗೆ ಅಷ್ಟೇ ಇದ್ದರೆ ಸಾಲದು, ಗಂಡಿಗೂ ಸಹಿತವಾಗಿ ಅಷ್ಟೇ ಇರಬೇಕು. ನನಗೆ ಭಗವಂತ ಒಂದು ಹೆಣ್ಣು ಕೊಟ್ಟಾನ, ಆ ಹೆಣ್ಣನ್ನ ನಾನು ಚಲೋ ನೋಡ್ಕೋಬೇಕು. ಅವಳನ್ನ ನಾನು ಪ್ರೀತಿಯಿಂದ ಕಾಣಬೇಕು, ಅವಳನ್ನ ನಾನು ಅಕ್ಕರೆಯಿಂದ ಕಾಣಬೇಕು. ಏತಕ್ಕಾಗಿ ಅಕ್ಕರೆಯಿಂದ ಕಾಣಬೇಕು ಆ ಹೆಣ್ಣನ್ನ? ತವರ ಮನೆಯೊಳಗ ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ, ಬೀಗರು, ಬಿಜ್ಜರು ಎಲ್ಲ ತನ್ನೆಲ್ಲ ಕುಟುಂಬವನ್ನ ಬಿಟ್ಟು ಬಂದಾಳೆ ಇನ್ನೊಂದು ಮನೆಯಲ್ಲಿ ನಡೆಯುವುದಕ್ಕಾಗಿ. ಇನ್ನೊಂದು ಮನೆಯೊಳಗೆ ಯಾರೂ ಪರಿಚಯವಿಲ್ಲ, ಯಾರೂ ಪರಿಚಯವಿಲ್ಲದಿದ್ದರೂ ಸಹಿತವಾಗಿ ಒಂದು ಮನೆಯ ವಂಶ ಜ್ಯೋತಿಯನ್ನ ಬೆಳೆದುವುದಕ್ಕಾಗಿ ಬಂದಾಳ ಅಂದ ಬಳಿಕ ಆ ಹೆಣ್ಣನ್ನು ನಾವು ಹೆಂಗೆ ನೋಡ್ಕೋಬೇಕನ್ನುವಂಥದ್ದು ಅರ್ಥವ ಇಟ್ಟುಕೊಂಡು ಬದುಕು ಕಟ್ಟಿಕೊಳ್ಳಬೇಕು. ಆ ಹೆಣ್ಣು ತನ್ನ ತಂದೆಯನ್ನು ಬಿಟ್ಟು ಬಂದಾಳ, ತಾಯಿಯನ್ನು ಬಿಟ್ಟು ಬಂದಾಳ. ಆ ಹೆಣ್ಣಿನ ಕಣ್ಣಲ್ಲಿ ಒಂದು ಕಣ್ಣೀರು ಸಹಿತವಾಗಿ ನಾವು ಹಾಕಿಸಬಾರದು. ಅಷ್ಟು ಪ್ರೀತಿಯಿಂದ ಕಾಣಬೇಕು, ಅಷ್ಟು ಪ್ರೀತಿಯಿಂದ ಕಾಣಬೇಕು ಎಂದು ಗಂಡನು ಪರಿತಪಿಸುತ್ತಿರುವಾಗ ಆ ಗಂಡನಿಗೆ ಧೋಖ ಮಾಡುವಂತ ಹೆಣ್ಣು ಇರಬಾರದು. ನನ್ನ ಗಂಡ ಪ್ರೀತಿ ಮಾಡ್ತಾನೆ, ನನ್ನನ್ನು ಅಕ್ಕರೆಯಿಂದ ನೋಡ್ಕೊಳ್ತಾನೆ ಅಂತ ತಿಳ್ಕೊಂಡು ಅಷ್ಟೇ ಗಂಡನ ಮೇಲೆ ಪ್ರೀತಿ, ಪ್ರೇಮ, ವಿಶ್ವಾಸವನ್ನ ಇಟ್ಟುಕೊಂಡು ಗಂಡನ ಜೀವನ ಬದುಕು ಮಾಡಬೇಕು. ಮತ್ತು ಜೀವನವನ್ನು ಹಾಳು ಮಾಡಿಕೊಂಡು ಗಂಡನ ಮನೆಯನ್ನ ಬಿಟ್ಟು ತವರ ಮನೆಯನ್ನ ಸೇರಿದರೆ ಆ ಹೆಣ್ಣಿಗೆ ಬದುಕು ಸಿಗ್ತದೆ. ತಾಯಿ ಇರುವ ತನಕ ಬದುಕಿರಬಹುದು, ತಾಯಿ ಸತ್ತ ಮೇಲೆ ಬದುಕಿರುವುದಿಲ್ಲ. ನನ್ನ ತಾಯಿ ಇದ್ದಾಳ, ನನ್ನ ಅಣ್ಣದರ ತಿಳ್ಕೊಂಡು ತವರ ಮನೆಗೆ ಹೋಗುವುದಿಲ್ಲ. ಒಂದು ಹೆಣ್ಣು ಗಂಡನ ಮನೆಯನ್ನ ಬಿಟ್ಟು ಹೋದರೆ ಆ ಹೆಣ್ಣಿಗೆ ಕಿಮ್ಮತ್ತಿಲ್ಲ. ಸಮಾಜ ಅಪನಿಂದನೆಯ ಮಾತುಗಳನ್ನು ಆಡುತ್ತದೆ, ದೂಷಣೆಯ ಮಾತುಗಳನ್ನು ಆಡುತ್ತದೆ. ಏನೆಲ್ಲ ಕೆಟ್ಟ ಕೆಟ್ಟ ಮಾತುಗಳಿಂದ ಹೆಣ್ಣನ್ನ ಶೋಷಣೆಯನ್ನು ಮಾಡುತ್ತದೆ. ಆ ಹೆಣ್ಣು ಯಾವಾಗ ಮದುವೆ ಆಯಿತು ಎಂದರೆ ಗಂಡನ ಮನೆಯೊಳಗೆ ಇರಬೇಕು. ಗಂಡನ ಮನೆಯೇ ಸರ್ವಸ್ವ. ಗಂಡನ ಮನೆಯನ್ನ ಬೆಳಗಬೇಕು,
ಗಂಡನ ಮನೆಯ ವಂಶ ಜ್ಯೋತಿಯನ್ನ ಬೆಳಗಿ ಮುಂದ ತವರ ಮನೆ ಹೆಸರನ್ನ ತರಬೇಕು, ತವರ ಮನೆಯ ಕೀರ್ತಿಯನ್ನ ತರಬೇಕು. ಆಕಳ ಕರವು ನೀರಡಿಸಿ ನೀರಿಲ್ಲದ ಕೆರೆಗೆ ಹೋದಂತೆ, ಕೆರೆಗೆ ಹೋದಂತೆ, ನೀರಡಿಸಿ ನೀರಿಲ್ಲದ ಕೆರೆಗೆ ಹೋದಂತೆ. ತಾಯಿ ಇಲ್ಲದ ತವರು ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ತಾಯಿ ಇಲ್ಲದ ತಂಗಮ್ಮ ನೀನು, ತಾಯಿ ಇಲ್ಲದ ತಂಗಮ್ಮ ನೀನು, ತಿಳಿದು ನೋಡಮ್ಮ ತವರ ಋಣವ ತೀರಿ ತಂದು ಬದುಕು ಮಾಡಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ಎತ್ತ ಕರುಳು ಸತ್ತು ಹೋಗತನ ಪ್ರೀತಿ ಬಾಳಮ್ಮ, ಮುತ್ತು ತಂಗಿಯಂದು ನಿನ್ನ ಹಾಡಿಸಿದರಮ್ಮ. ಎತ್ತ ಕರುಳು ಸತ್ತು ಹೋಗತನ ಪ್ರೀತಿ ಬಾಳಮ್ಮ, ಮುತ್ತು ತಂಗಿಯಂದು ನಿನ್ನ ಹಾಡಿಸಿದರಮ್ಮ. ಬೆಳೆಸಿ ನಿನ್ನ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ, ಬೆಳೆಸಿ ನಿನ್ನ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ. ಅತ್ತಿಗೆಯರ ಇದ್ದ ಮನೆಗೆ ಮರಳಿ ಬರಬಾರದಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ತವರಿಗೋದ ಹಣ್ಣ ತಮ್ಮರ ಮನದಿಕ್ಕ ಬಾಳ, ಅತ್ತಿಗೆಯರು ತಿಳಿದರು ತಂಗಿ ಕಾಲೊಳಗಿನ ಧೂಳ. ತವರಿಗೋದ ಹಣ್ಣ ತಮ್ಮರ ಮನದಿಕ್ಕ ಬಾಳ, ಅತ್ತಿಗೆಯರು ತಿಳಿದರು ತಂಗಿ ಕಾಲೊಳಗಿನ ಧೂಳ. ತುತ್ತದಿಟ್ಟು ಮರ ಹುಟ್ಟಿದವರು ಆದರವ್ವ ದೂರ, ತುತ್ತದಿಟ್ಟು ಮರ ಹುಟ್ಟಿದವರು ಆದರವ್ವ ದೂರ. ಮಡದಿ ಮಾತು ಕೇಳುವರು ನಿನ್ನ ಹರಿಯಲಾರರು ಯಾರಾದ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ಮದುವೆಯಾದ ಮರದಿನ ತವರಿಗೆ ಹಾಗೆ ನೀ ದೂರ, ತಾಯಿ ಸತ್ತ ತವರಲ್ಲಿ ನಿನಗ ಸಿಗುವುದಿಲ್ಲ ನೀರ. ಮದುವೆಯಾದ ಮರದಿನ ತವರಿಗೆ ಹಾಗೆ ನೀ ದೂರ, ತಾಯಿ ಸತ್ತ ತವರಲ್ಲಿ ನಿನಗ ಸಿಗುವುದಿಲ್ಲ ನೀರ. ಕರೆಯುವಂತ ಕರುಣೆ ಇಲ್ಲ ಅಲ್ಲಿ ನಿನ್ನ ಯಾರ, ಕರೆಯುವಂತ ಕರುಣೆ ಇಲ್ಲ ಅಲ್ಲಿ ನಿನ್ನ ಯಾರ. ಬತ್ತಿ ಹೋದ ಬಾವಿ ನಿನ್ನ ಪಾಲಿಗೆ ತವರೂರ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ
ಹೋದರೆ ಸಂಸಾರ ಅನ್ನುವಂಥ ಕೊಂಡಿ, ಆ ಸಂಸಾರ ಅನ್ನುವಂಥ ಕೊಂಡಿ ಒಂದು ಸಾರಿ ಕಳಚಿತು ಅಂತಂದರೆ ಆ ಕೊಂಡಿಯನ್ನ ಜೋಡಿಸ್ಲಿಕ್ಕಾಗೋದಿಲ್ಲ. ನಡುಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥವರು ಸಂದರ್ಭ ಅನುಸಾರ ಯೋಚಿತವಾಗಿ ವಿಚಾರವನ್ನು ಹೇಳಿ ಮತ್ತು ದುಡಿದ್ರೆ ಜೀವನ ಹೊಂದಾಣಿಕೆ ಆಯಿತು, ಬಹಳ ಚಲೋ. ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಅವರವರು ಮಾತಾಡಿ ಅವರವರ ಮನೆಗೆ ಹೋಗ್ತಾರೆ. ಇರುವುದು ಒಂಟಿಯ ಜೀವನ ಇಬ್ಬರದು. ಒಂಟಿಯ ಜೀವನಕ್ಕೆ ಕಿಮ್ಮತ್ತಿಲ್ಲ. ಒಬ್ಬನುಣ್ಣವ ಊಟದಲ್ಲಿ ಸವಿಯಿಲ್ಲ, ಸೊಗಸಿಲ್ಲ. ಪ್ರೀತಿ ಇರಬೇಕು, ಅಕ್ಕರೆ ಇರಬೇಕು. ಬೇರೆ ಆಯ್ತು ಜೀವಗಳಿಗೆ ಸುಖ ಇಲ್ಲ, ಬೇರೆಯಾದ ಜೀವಗಳಿಗೆ ದಾಂಪತ್ಯದೊಳಗ ಇಲ್ಲಿ ಶರಣ ಬಸವೇಶ್ವರರ ಮಹಾದೇವಿಯ ಜೀವನ ಸುಂದರವಾಗಿರುವಂತ ಜೀವನ. ಹೆಣ್ಣು ಹುಡುಕಿದ್ರ ಇಂಥ ಹೆಣ್ಣನ್ನ ಹುಡುಕಬೇಕು ಅಂತ ಇಡೀ ಊರಾಗ ಜನ ಹೇಳ್ತಿದ್ರು. ತುಂಬಿದ ಕುಟುಂಬ, ಎಂತಹ ಸುಂದರ ಕುಟುಂಬ, ಎಂತಹ ಸುಂದರವಾಗಿರುವಂತ ಜೀವನ ಅಂತಿದ್ದು. ಸಂಸಾರದೊಳಗ ಕಲರ್ ಯಾವುದೇ ಮುಖ್ಯ ಅಲ್ಲ, ಹೆಂಗಿರ್ಬೇಕಂತಂದ್ರೆ ಸಂಸಾರದೊಳಗೆ ಒಂದು ಊರೊಳಗ ಗಂಡ 3 ಕೊಟ್ಟಿದ್ದಾರೆ, ಹೆಂಡತಿ 6 ಕೊಟ್ಟಿದ್ದಾರೆ. ಯಾಕೆ ಹೇಳ್ತೀನಂದ್ರೆ ನಾವು ಚಲೋ 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 ಅಂತ ಹುಡುಗ ಹುಡುಗಿ ಹುಡುಕಿ ಮದುವೆ ಮಾಡ್ತೀವಿ. ಮದುವೆ ಚಲೋ ಹುಡುಕಿ ಮದುವೆ ಮಾಡ್ತೀವಿ, ಅವ್ರ ಜೀವನ 3 ವರ್ಷ ಇರುತ್ತೆ. ಎಷ್ಟು ಚಲೋ ಅಂತ ಮದುವೆ ಮಾಡಿದ್ರು ಮೊನ್ನೆ ಆಗಲೇ ಡೈವರ್ಸ್ ಆಯ್ತೇನೋ ಅಂತ ಕೇಳ್ತೀವಿ, ಒಂದು ಪ್ರಸಂಗಗಳು ಬರ್ತದಾಗ. ಆದ್ರೆ ಗಂಡ ಕೇವಲ 3 ಫೂಟ್ ಇದ್ದಾನ, ಹೆಂಡತಿ 6 ಫೂಟ್ ಇದ್ದಾಳ. ಆದ್ರೆ ಬರೋ ಚಲೋ ಪ್ರೀತಿ ಅದು ಇವರಿಬ್ಬರ ಮಧ್ಯೆ. ಇವರಿಬ್ಬರ ಮಧ್ಯೆ ಬಹಳ ಚಲೋ ಪ್ರೀತಿ. ಇಡೀ ಊರಾಗ ಜನ ಅಂತಿದ್ರು ಏನಂತ, ಗಂಡ ನೋಡಿದ್ರೆ 3 ಫೀಟ್ ಇದ್ದಾನ, ಹೆಂಡತಿ ನೋಡಿದ್ರೆ 6 ಫೂಟ್ ಇದ್ದಾಳ. ಇವು ಎಷ್ಟು ಚಲೋ ಜೀವನ ಮಾಡ್ತಾರ ಅನ್ನೋದ್ರ ಜೊತೆಗೆ ಏನಾಗಿತ್ತು ಅಂದ್ರೆ ಅವ್ರಿಗೆ 4 ಜನ ಮಕ್ಕಳಾಗಿದ್ದಾರೆ. ಎಷ್ಟು ಜನ ರೀ? ಯಾರಪ್ಪ ನೀನ್ ಯಾವಾಗ ಮದುವೆಗೆ ಅವರಿಗೆ 4 ಜನ ಮಕ್ಕಳಾಗಿತ್ತು. ಊರಾಗ ಮಾತಾಡ್ತಿದ್ರು, ಗಂಡ ಇದು ನೆಲದೊಳಗ 3 ಫೂಟ್ ಅದ, ಹೆಂಡತಿ ನೋಡಿದ್ರೆ 6 ಫೂಟ್ ಇದ್ದಾಳ. ಎಷ್ಟು ಚಲೋ ಜೀವನ ಮಾಡ್ತಾರೆ ಇವರೆಲ್ಲ. ಇವ್ರ ಜೀವನ ನೋಡಿ ನಾವು ಕಲಿಬೇಕಂತಿದ್ರು ಒಂದಿಷ್ಟು ಜನ. ಆ 4 ಮಕ್ಕಳಿಗಿದ್ದು ಹೆಂಗಿದ್ವು ಅಂದ್ರೆ ತಾಯಿನ ಹೋಲಿಕೆ ಓದ್ತಿದ್ವು ಮಕ್ಕಳು. ಗಂಡ ಗಿಡಕ್ಕಿದ್ದ ಗಂಡರಂಗಿಲ್ಲ ಹುಡುಗರು ಯಾವ. ತಾಯಿ ಹೆಂಗ ಹೋಲಿಕೆ ಇದ್ವು ಅವೆಲ್ಲ 3 ವರ್ಷ 4 ವರ್ಷ ಮಕ್ಕಳಾಗೋದ್ರೊಳಗೆ ಎದಿ ಮಟ್ಟ ತಂದೆಗೆ ಬಂದ್ಬಿಟ್ಟಾರೆ. ಒಂದು ಹುಡುಗ 12 ವರ್ಷ ಹುಡುಗ ತಂದೆ ಒಟ್ಟಿಗೆನೆ ಎತ್ತರನ ಆದ ಮೇಲೆ ಊರಾಗ ಜನ ಅಂತಿದ್ರು, ಚಲೋ 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 ಮಕ್ಕಳು ಹುಟ್ಟೆ ನೋಡಿ ಬರ್ತಿದ್ರು. ಚಲೋ 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 ಮಕ್ಕಳು ಹುಟ್ಟೆ ದೃಷ್ಟಿ ಆತ. ಆದ್ರೆ ಯಾವುದೂ ಹಚ್ಕೊತಿದ್ದಿಲ್ಲ. ಯಾವ ನಿನ್ನ ಗಂಟೆ ಮೊರೆ ಪಟ್ಟದಲ್ಲ, ಹೆಂಗ ಬಾಳೆ ಮಾಡ್ತೀಯ ಅದ್ರ ಪುಣ್ಯ. ಹೆಂಗ ಬಾಳೆ ಮಾಡ್ತೀನಿ ಅನ್ನೋ ಮುಖ್ಯ ಅಲ್ಲ, ಹೆಂಗ ಸುಖದಿಂದ ಇರುತ್ತೇನೆ ಅನ್ನೋದು ಮುಖ್ಯ ಅಂತಿದ್ರು ಹೆಣ್ಣವರು. ಸಮಾಜದ ಮಾತುಗಳನ್ನ ಕಿವಿಗೆ ಕೊಡುತ್ತಿರಲಿಲ್ಲ, ಕಿವಿಯೊಳಗೆ ಹಾಕಿಕೊಳ್ಳುತ್ತಿರಲಿಲ್ಲ ಹೆಣ್ಣು ಮಗಳು. ಹಾಕೊಂಡ್ರೆ ಜೀವನ ಆಗಲ್ಲ. ಯಾಕಂದ್ರೆ ಹೆಣ್ಣು ಐಟಿಗೆ ಹೆಣ್ಮಗಳು ಭಾಳ ಜಬರದಸ್ತ್ ಚಲೋ ಇದ್ದಾಳ. ಅದಕ್ಕಂತಿದ್ರವ್ವ ನೀ ಎಷ್ಟು ಚಲೋ ಅದಿ, ಎಷ್ಟು ಕೆಂಪಗಿದ್ದಿ, ಎಷ್ಟು ಚಲೋ ಗುಂಡು ಚಲೋ ಅದೀನಿ, ನಿನಗೆ ಗಂಡರ ಜೋಡಿನೇ ಆಗಲ್ಲ ನಿನಗವ. ಹೆಂಗಾರ ಮಾಡ್ಕೊಂಡು ಬೋದ್ಯದ ನಿನಗ ಓದಿಗೇಡಿ ಹೆಣ್ಮಗಳ ಮುಗೀತು ನೋಡ್ರ ಅಂದ್ರೆ ಜೀವನ ನಾಶ ಮತ್ತೆ ನಾಶ. ಆದ್ರೆ ಯಾವುದೂ ಕಿವಿಗೊಳ್ಳಲಿಲ್ಲ. ಬಹಳ ಸಂತೋಷ. ಇನ್ನೊಬ್ಬರು ನೋಡಿದ್ರೆ ಸಂಕಟ ಪಡಬೇಕು, ಇವರ ದಾಂಪತ್ಯವನ್ನ ನೋಡಿದರ ಹಂಗ ಬದುಕ್ತಿದ್ರು ಅವರು. ಒಂದಿನ ಆಗಿತ್ತು, ಊರೊಳಗೆ ನಾಟಕ ಇತ್ತು. ನಾಟಕ ಇದ್ರ ಜನ ಬಾಳ್ರಿ ನಾಟಕ ನೋಡೋದು. ಪುರಾಣ ಕೇಳಕ್ ಯಾರು ಬರ್ತಾರ್ರಿ? ಹಂಗಿಲ್ಲ. ನಮ್ಮ ಕುದುರೆ ಮೋದಿ ಗ್ರಾಮದ ಭಕ್ತರ ಹೆಂಗಿದ್ದಾರಂದ್ರ, ನಮ್ಮಪ್ಪ ಜಗದ್ಗುರು ಮಹಂತ ಮಹಾಸ್ವಾಮಿಗಳವರ ಸನ್ನಿಧಾನದ ಮುಂದೆ ಮಹಾಪುರಾಣವನ್ನು ಹಚ್ಚಾರ. ಆ ಪುರಾಣವನ್ನು ಶರಣ ಬಸವೇಶ್ವರರ ಮಹಾಪುರಾಣವನ್ನು ಆಲಿಸೋಣ, ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳೋಣ ಅನ್ನುವಂಥ ಊರಿದ್ರ ಅದು ಕುದುರೆ ಮೋದಿ ಗ್ರಾಮದ ಭಕ್ತರು. ನಾಟಕ ನಡೆದ್ರೆ ನಾಟಕ ನೋಡಕ್ ಹೋಗ್ತೀವಿ ನಾವು, ಪುರಾಣ ಕೇಳಕ್ ಬರಲ್ಲ. ಬರ್ತೇವೆ ಹಂಗ ನಾಟಕ ನಡೆದಿತ್ತು. ನಾಟಕಕ್ಕೆ ಎಲ್ಲಾರ ಹೊಂಟಿದ್ರು. ಇಲ್ಲಿ ವಾರಗಿತ್ತಿ ಗೆಳತಿಯರ ಅಂತ ಹೆಣ್ಮಕ್ಳು ಇರ್ತಾರೆ. ವಾರಗಿತ್ತಿ ಗೆಳತಿಯರ ಹೆಣ್ಮಕ್ಳಿದ್ದಾಗ ಏನ್ ಮಾಡ್ತಾರ, ಏ ಮಲ್ಲಿ ನಾಟಕ ನೋಡಕ್ ಹೋಗ್ತೀನಿ ಬರ್ತೀಯಾ? ಯವ್ವ 3 ಮಕ್ಕಳಿದಾವ, ಅದ್ರಾಗ ಒಂದು ಸಣ್ಣದಾದ, ಎಲ್ಲ ಮಲಿಸಿ ಬರಬೇಕು. ಒಂದು 6 ವರ್ಷದ ಕೂಸದ ಮಲಸ್ತೀನಿ ಇರು, ಮಲಸಿದ ಬಳಿಕ ಬರ್ತೀನಿ ಅಂತಾಳ.
ಅಂದಾಗ ಮನೆಯೊಳಗೆ ಕೆಲಸ ಮಾಡಾಕತ್ತಿದ್ರು, ಬರ್ತೀನಿ ಅಂತ ಯಾವಾಗ ಹೇಳಿದಳಲ್ಲ, ಆಯ್ತು ಅಂದ ಬೆಳಗ್ಗೆ ಗಂಡಕ್ಕೆ ಕಿವಿ ಬೀಳ್ತಿರೋದು. ಅದು 6 ವರ್ಷದ ಕೂಸು ಅಂತ ಹೇಳಿದ್ನಲ್ಲ, ತಂದೆ ಹೊಟ್ಟೆ ಹತ್ರ ಆಗಲ್ಲ. 6 ವರ್ಷಕ್ಕೆ ತಂದೆ ಹೊಟ್ಟೆ ಹತ್ರ ಬೆಳೆದದು. ಏನಾಯ್ತು ಅವ್ರಿಗೆ? ಗಂಡಗೆ ದೊಡ್ಡ ಚಿಂತಿರಿ, ಹೆಂಡತಿ ಬಿಟ್ಟು ಒಂದಿನ ಇರ್ತಿರ್ಲಿಲ್ಲ. ಅವ್ರು ಹೆಂಡತಿನ ತವರ ಮನೆಗೆ ಕಳಿಸಿದ್ದು ನೋಡಿಲ್ಲ ಇಡೀ ಊರಾಗ. ಅವ ಯಾವಾಗ ಹೆಂಡತಿ ನಾಟಕ ನೋಡಕ್ ಹೋಗ್ತೀನಂದಳಲ್ಲ, ಹೆಂಡತಿನ ನಾಟಕ ನೋಡಕ್ ಹೋಗಾಳ, ರಾತ್ರಿ ನನ್ನ ಕೈಯೊಳಗೆ ಸಿಗಲ್ಲ. ಇದು ಸಮಸ್ಯೆ ಚಿಂತೆ ಮಾಡಾಕ್ತಾವ. ಚಿಂತೆ ಮಾಡಾಕತ್ತ ಇದೇನು ಸಣ್ಣ ಕೂಸು ಮಕ್ಕೊಂಡಿತ್ತು ನೋಡ್ರಿ, ಅದು ಮಲಗಿಸಿದ ಮೇಲೆ ಬರ್ತೀನಿ ಅಂತ ಹೇಳಿದ್ದಲ್ಲ, ಆ ಕೂಸಿನ ಜಾಗ ಕಿವ ಏನ್ ಮಾಡಿದ, ಕೂಸು ಬೇರೆ ಕಡೆ ಎತ್ತಿ ಹಾಕಿದ, ಆ ಕೂಸಿನ ಜಾಗ ಕಿವ ಮಕ್ಕೊಂಡಿದ್ದ. ಮಕ್ಕೊಂಡ ಮುಸ್ರಿ ತಿಕ್ಕಕ್ ಹೋಗಿದ್ದಳು ಹೆಂಡತಿ. ಏ ಮಲ್ಲಿ, ನಾಟಕ ನೋಡಕ್ ಹೋಗೋಣ, ಬರ್ತಿ ಇಲ್ಲ? ಯವ್ವ ಬರ್ತೀನಿ, ನನ್ನ ಸಣ್ಣ ಕೂಸು ಅದಲ್ಲ, ಮಲಗಿ ಎದ್ದು ನೋಡ್ರಿ, ಅಲ್ಲಿ ಒತ್ಕೊಂಡು ಹೋಗ್ರಿ, ಅದು ಒತ್ಕೊಂಡು ಹೋಗ್ರಿ. ಅದೇನು 6 ವರ್ಷ ಕೂಸು ಇತ್ತಲ್ರಿ, ಬೇರೆ ಕಡೆ ಮಕ್ಕೊಂಡದ್ರಿ, ಇದು ದೊಡ್ಡ ಕೂಸು ಮಕ್ಕೊಂಡದ ಆ ಜಾಗಕ್ಕೆ. ಇದು ಕೂಸು ಮಕ್ಕಟ್ಟಿತ್ತಲ್ಲ, ಕರೆಕ್ಟ್ ಹೋಗಿತ್ತು ಮನೆಯೊಳಗ, ಮನೆಯೊಳಗ ಕರೆಂಟ್ ಹೋಗಿತ್ತು. ಇದ ದೊಡ್ಡ ಕೂಸು ಮಕ್ಕೊಂಡ್ರಿ, ಒತ್ಕೊಂಡು ಹೊಂಟ್ರಿ. ಹೆಣ್ಮಕ್ಳು ಆಗ ಸುಮ್ಮನೆ ಒತ್ಕೊಂಡು ಹೋಗ್ತಾರನ್ರಿ, ಅಷ್ಟು ಸರಳ ಇರ್ತಾರೆ ಹೆಣ್ಮಕ್ಳು, ಸಾಧ್ಯವಿಲ್ಲ. ಸುದ್ದಿ ನಡೀತ್ರಿ ದಾರೆ. ಯವ್ವ ಹೆಂಡತಿ ನೋಡಿದ್ರ 6 ಫೋಟು, ಗಂಡ ನೋಡಿದ್ರ 3 ಫೋಟು, ಇದು ಹೆಂಗ ಅಂದ್ರು. ಹೆಂಡತಿ ನೋಡಿದ್ರ 6 ಫುಟ್, ಗಂಡ ನೋಡಿದ್ರ 3 ಫುಟ್, 4 ಜನ ಮಕ್ಕಳಾಗ್ಯಾವ, ಇದು ಹೆಂಗ ಅಂತ ಸುದ್ದಿ ಹೇಳ್ಕೋತ ಹೊಂಟ್ರಿ. ಕರೆಂಟ್ ಇಲ್ಲ ಹೊರಗೆ, ಕರೆಂಟೇ ಇಲ್ಲ, ಇದು ಒತ್ಕೊಂಡು ಹೊಂಟ್ರಿ. ಇವರು ಹೊತ್ಕೊಂಡು ಹೋದ್ರು ನಾಟಕ ಸ್ಟೇಜ್ನೊಳಗೆ ಹೋದ್ರೆ. ಇದು ನಾಟಕ ಸ್ಟೇಜ್ನೊಳಗೆ ಹೋದ್ರು ನಾವು 3 ಜನ ಕೂತೀವಲ್ಲ, ಅವ್ರು 4 ಜನ ಕುಂತ್ರಿ. 4 ಜನ ಕೂತ್ರು ಸುಮ್ಮನೆ ಅದ್ರ ಬಾಜಾರ ಕುದಿಸ್ಬಿಟ್ಟಿಲ್ರಿ, ಅದು ಸಣ್ಣ ಕೂಸನ ಅದನ್ನೇನು ಮಾಡಿದ್ರು, ತೊಡಿಮೆ ಉದ್ದಕ್ಕೆ 4 ಜನ ತೊಡಿಮೆ ಮರ್ಸಿಬಿಟ್ಟಿರ. ಹಾ, ತೊಡಿಮೆ ಮರೆಸ್ಕೊಂಡ್ರಿ, ಮಲ್ಕೊಂಡದ್ ಸುಮ್ಮಿರ್ಬೇಕಲ್ಲ. ಕರೆಂಟ್ ಇಲ್ರಿ ಅಲ್ಲಿ, ಸುಮ್ಮ ಇರ್ಲಿಲ್ಲ. ಹೆಣ್ಮಕ್ಳು ಅಟ್ಟು ಅಗರಿರಂಗಿಲ್ಲ, ಸುಮ್ಮ ಚೋ ಬಡ್ದಿದ್ರು. ಹಾಗೆ ನನ್ನ ಪ್ರಕಾರ ಚೋ ಬಡ್ಲಿಲ್ಲ ಇವ್ರು. ಅವ್ರು ಏನು ಮಾಡಿದ್ರು, ಎಷ್ಟು ಚಲೋ ಹೊಟ್ಟೆ ಮಕ್ಕಳು ಆಲದಲ್ಲ ದುಡ್ರು ಅಂತ ತಿಳ್ಕೊಂಡು ಗಡ್ಡ ಸೊರಕತ್ತಿದ್ರಿ. ಗಡ್ಡ ಸೊರಡು ಕರೆಂಟ್ ಬಂತು, ಸತ್ಯ ಮಾತ್ರ ಎತ್ತು ಬೈದು ಈಗ ಸಂಸಾರದೊಳಗ ಹೆಂಗ ದೊಡ್ಡ ಹೈಟ್ ಅದೀವಿ ಅನ್ನೋದು ಮುಖ್ಯ ಅಲ್ಲ, ಗಿಡ್ಡಕ್ಕದೀವಿ ಅನ್ನೋದು ಮುಖ್ಯ ಅಲ್ಲ, ಕರ್ರಗದೀವಿ ಅನ್ನೋದು ಮುಖ್ಯ ಅಲ್ಲ, ಬೆಳ್ಳಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಸಮಾಜದೊಳಗ ಇಬ್ಬರು ದಾಂಪತ್ಯವನ್ನ ಹೆಂಗ ಅನುಭವಿಸ್ತೀವಿ ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತದ. ನಿಜವಾದ ಪ್ರೀತಿಯನ್ನ ವಿಚಾರ ಮಾಡಬೇಕು. ಮಹಾದೇವಿ ಶರಣರು ಇಡೀ ಸಮಾಜಕ್ಕ ಒಳ್ಳೆಯ ದಾಂಪತ್ಯ ಜೀವನ ಅನ್ನುವಂಥ ರೀತಿಯೊಳಗೆ ಬದುಕನ್ನ ಕಳೆಯಲಾಗುತ್ತಾರೆ. ಮದುವೆಯಾಗಿತ್ತಲ್ಲ, ಮದುವೆ ಆದ ಬಳಿಕ ಒಂದಿನ ಸುಂದರವಾಗಿರುವಂಥ ಸಮಯದೊಳಗ ಮಹಾದೇವಿಯನ್ನು ಕರೆದುಕೊಂಡು ಬಂದಿದ್ರು. ಮತ್ತೊಂದು ಸಾರಿ ಮಹಾದೇವಿ ಹೋಗಿರ್ತಾಳೆ ತವರು ಮನೆಗೆ, ಮತ್ತೊಂದು ಸಾರಿ ಕರ್ಕೊಂಡು ಬರುವಂಥ ಪ್ರಸಂಗ. ಇಲ್ಲಿ ಒಂದು ಹೆಣ್ಣುಮಗಳನ್ನು ಮದುವೆಯಾಗಿರುವಂಥ ಸಂದರ್ಭದಲ್ಲಿ ಕರ್ಕೊಂಡು ಬರಬೇಕಾದ್ರೆ ಒಬ್ಬರು ಅಳಗಿಲ್ಲ, ಒಬ್ಬರು ಹೇಳ್ತಾರಂತೆ, ಯವ್ವ ನೋಡ್ಬೇಕ್ರಿ, ಈಗ ಬರಬೇಕಾದ್ರೆ ಇಡೀ ಮನೆ ಅಳಿಸಿ ಬರ್ತಾಳೆ. ಹೆಂಗ ಯವ್ವ ನಾ ಗಂಡನ ಮನೆಗೆ ಹೋಗ್ತೀನಿ, ಅಲ್ಲಿ ಹೆಂಗ? ಅವಾಗ ಅನ್ಬೇಕು, ರೊಟ್ಟಿ ಮಾಡಕ್ ಬರುತ್ತೆ ನಿನಗೆ ಅಂತ ಅವ್ರು ಕೇಳಿದ್ರು. ಯವ್ವ ನನಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ, ತಿಡಕ್ ಬರ್ತದ. ಬಡಿಯವ್ರು ಯಾರಾದ್ರಿ ಈಗ ಬಡಿತೀರಿ ನೀವೆಲ್ಲ ಇಷ್ಟು ಜನ ಬಂದಿರಲ್ರ? ಯವ್ವ ಕೈ ನೋಯ್ತಾವ, ತಿಡ್ತೀವಿ ನಾವೆಲ್ಲ. ಬಡದ್ರ ಕೈಯಲ್ಲಿ ಮುಗಿದೋದು ಬರ್ತೀನಿ ಅದೇಳದಿಲ್ಲ ಅವ್ರ ಕೈಗಳು. ರೊಟ್ಟಿ ಮಡಿಯಕ್ಕೆ ಬರ್ಲಿಕ್ಕೆ ನಮ್ಮನ್ನು ತವ್ರ ಮನೆಗೆ ಕಳಿಸ್ತಾರೆ ನೋಡ್ಬೋದು ಅಂತ. ಆದ್ರೆ ಇಲ್ಲಿ ಮಹಾದೇವಿ ಅಳತ್ತಿಲ್ಲ. ಹೆಂಗಾಗಿತ್ತಂದ್ರೆ ಮದುವೆ ಆಗುವಂತ ಸಂದರ್ಭದೊಳಗ ಗಂಡ ಕರಿಯಕ್ಕೆ ಹೋಗಿದ್ದು. ಕರಿಯಕ್ಕೆ ಹೋದಾಗ ಎಲ್ಲರೂ ಅಳಕತ್ತಿದ್ರು, ಈ ಹುಡುಗಿನ ಅಳಕತ್ತಿತ್ತು. ಗಂಡ ಕರಿಯಾರ ವಯಸ್ಸಾಗಿರೋಂಥ ಬಾಚ್ ಕೂತಿತ್ತ ಮನೆ ಮುಂದೆ. ಅಲ್ಲೋ ನೀನು ನಡೀತಿ ಅಳಕತ್ತಳ, ಫೀಲಿಂಗ್ ಸ್ವಲ್ಪ ನೆನಗಾರಲ್ಲ ನಾವು ಚೂರತ್ ಕೇಳ್ತಾನ. ಅಂದಾಗ ಎಲ್ಲಿ ಫೀಲಿಂಗು ಯಪ್ಪ, ಇವತ್ತೊಂದೇ ನಗಕತ್ತೀನಿ, ಹೆಂಗಿದ್ರು ಮನೆಯವ್ರು ನಡ್ಸಕತ್ತಾಳ, ಅಲ್ಲಿ ಗಂಡನ ಮನೆಗೆ ಬಂದ ಮೇಲೆ ಸಾಯತ್ತ ನಾನು ನಡೆಸ್ತಾಳ, ಅದಕ್ಕೆ ನಾನು ಇವತ್ತೊಂದೇ ನಗತ್ತಿರ್ತೀನಿ ಸುಮ್ಮನೆ ಅಂತ. ಸಾಯತ್ತನ ಹೆಂಗಿದ್ರೆ ಅಳಿಸ್ತಾಳ, ಇವತ್ತೊಂದೇ ನಾನು ನಗ್ಲಕತ್ತೀನಿ, ನನ್ನ ಕೈ ಬಿಡು ಹೋಗ್ತಾನ ಅಜ್ಜು. ಯಾಕಂದ್ರೆ ಇಷ್ಟು ಮಂದಿ ನಳಿಸ್ಯಾಳ ಅಂದ್ಬಿಡಕ್ಕೆ ನಾನೊಬ್ಬನ ಬಿಡ್ತಾಳ ಅನ್ನಕ್ಕೆ ಅಂತಾಳ. ಅಳಿಸ್ತೀವಿ ಅನ್ನೋದಲ್ಲ,
ಇಲ್ಲಿ ಹೆಂಗಿರುತ್ತದೆ ಅಂದ್ರೆ ಮನೆಗೆ ಬಂದರು ಜಗತ್ತಿನೊಳಗ ಹೆಂಡತಿಗೆ ಎದರ್ಲಾರ್ದವ್ರ ಕೈ ಎತ್ತರ ನಾವು ಅದೇನೇನ್ರಿ 6 ಗಂಟೆ ಮದುವೆ ಆಗಿರ್ಬೇಕು ರಸ್ತಾಗಿ ಎಲ್ಲೇರಿ ಫೋನ್ ಅಂತಾರೆ ಹೊಸ್ತಾಗಿ ಮದುವೆ ಆಗಿರ್ಬೇಕ್ರಿ ಭಾಳ ಚಲೋ ಬರ್ತಾರೆ ಒಂದು 4 ವರ್ಷ ಆಗಿರ್ಬೇಕು ಮಾತನ್ನ ಭಾಷೆನ ವೈಚಾರಿಕತೆನೇ ಬೇರೆ ಆಗಿರ್ತದೆ ಬೇಗ ಮಾಡ್ಬೇಕು ಒಂದು 2 ತಾಸು ಲೇಟ್ ಹಾಕಂದ್ರೆ ಸುಮ್ಮನೆ ಪಾಡಿ ನೀವು ಊಟ ಮಾಡಿ ಮಾಲು ಮದುವೆ ಆಗಿರ್ಬೇಕು ಹೊಸ್ತಾಗಿ ಅವಾಗ ಬೇಗ 8 6 5 ಅಂದ್ರೆ 5ಕ್ಕೆ ಬರ್ತಾನೆ 6 ಅಂದ್ರೆ 6ಕ್ಕೆ ಬರ್ತಾನೆ 7 ಅಂದ್ರೆ 7ಕ್ಕೆ ಬರ್ತಾನೆ ಬಂದು ಹೆಂಡತಿ ಬಿಟ್ಟು 2 ನಿಮಿಷ ಹೋಗಿರಲ್ಲ ಬರೋದು ಹಂಗ ಇಲ್ಲಿ ಸುಂದರವಾಗಿರುವಂತಹ ದಾಂಪತ್ಯ ಜೀವನವನ್ನ ಅನುಭವಿಸಬೇಕು ಒಂದು ಮಾತು ಹೇಳಿಬಿಡ್ತೀನಿ ಹೆಣ್ಣು ತವರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಬಂದ ಬಳಿಕ ಹೊಂದಿಕೊಳ್ಳುವುದು ಒಂದಿಷ್ಟು ಕಷ್ಟ ಆಗ್ತದೆ ಯಾಕ ಹೊಂದಿಕೊಳ್ಳುವುದು ಕಷ್ಟ ಆಗ್ತದಂದ್ರ ಉದಾಹರಣೆ ಯಾವುದೋ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತೀವಿ ನಾವು ಅದು ಬೆಳೆಸಬೇಕಾದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮಾತಾಗಿರೋದಿಲ್ಲ ಅದರೊಳಗೆ ಮ್ಯಾನೇಜರ್ ಅಂತ ಇರ್ತಾನೆ ಖಜಾಂಚಿಗಳು ಇರ್ತಾರೆ ಎಲ್ಲರೂ ಇರ್ತಾರೆ ಅಧ್ಯಕ್ಷರು ಇರ್ತಾನೆ ಉಪಾಧ್ಯಕ್ಷರು ಇರ್ತಾರೆ ಎಲ್ಲರೂ ಇರ್ತಾರೆ ಅದ್ರಲ್ಲಿ ಮ್ಯಾನೇಜರ್ ಪರಿಸ್ಥಿತಿ ಅವ ಮೊದಲು ಓಪನಿಂಗ್ ಆಗಿರುವಂತಹ ಸಂದರ್ಭದಲ್ಲಿ ಅವನು ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಒಳ್ಳೆ ಅನೇಕ ರೀತಿಯ ಪ್ರೆಷರ್ ಇರ್ತದೆ ಕಷ್ಟ ಇರ್ತದೆ ಅವನು ಏಕಾಏಕಿಯಾಗಿ ಅವನ್ನ ನಂಬಂಗಿಲ್ಲ ಯಾರು ಮ್ಯಾನೇಜರ್ ನಂಬ್ತೀವಿ ನಾವು ಏಕಾಏಕಿಯಾಗಿ ಸಾಧ್ಯವಿಲ್ಲ ಮ್ಯಾನೇಜರ್ ನಂಬಲಿಕ್ಕೆ ಅವನ ಅನಂತ ರೀತಿಯಿಂದ ಪರೀಕ್ಷೆ ಮಾಡುತ್ತೀವಿ ನಾವೆಲ್ಲ ಹೆಂಗೆ ಪರೀಕ್ಷೆ ಮಾಡ್ತೀವಿ ಎಲ್ಲ ವಿಧದೊಳಗೆ ಪರೀಕ್ಷೆ ಮಾಡ್ತೀವಿ ಒಳ್ಳೆ ಆಧಾರ ಅಂದಾಗ ಅವನಿಗೆ ಏನು ಮಾಡ್ತಾರ ಹಣದ ಟ್ರೆಜರಿಯ ಕೀಯನ್ನು ಕೊಡುತ್ತೀವಿ ನಾವೆಲ್ಲ ಮ್ಯಾನೇಜರ್ಗೆ ಅಲ್ಲಿ ತನಕ ಕೊಡಂಗಿಲ್ಲ ಹಂಗ ಒಂದು ಹೆಣ್ಣು ನಮ್ಮ ಮನೆಗೆ ನಡೆಯಕ್ಕೆ ಬಂದ ಬಳಿಕ ಏಕಾಏಕಿಯಾಗಿ ಬಂಗಾರದ ಪೆಟ್ಟಿಗೆ ಗಲ್ಲೆ ಪೆಟ್ಟಿಗೆ ದುಡ್ಡಿನ ಪೆಟ್ಟಿಗೆ ಕೊಡ್ತೀರಿ ಅಂದ್ರೆ ಸೊಸಿ ನೀವು ಬಂದ ತಕ್ಷಣ ಕೊಡ್ತೀರಿ ಯಾರು ಕೊಡಲ್ಲ ಹೆಂಗೆ ಪರೀಕ್ಷೆ ಮಾಡ್ತೀರಿ ಅಂದಾಗ ಮನೆಯವ್ರು ಮೊದಲು ಪರೀಕ್ಷೆ ಮಾಡೋದು ಭಾಳ ಕಡಿಮೆ ರೀ ಒಂದು ಬಳಗದವರು ಒಂದು ಹೆಣ್ಣನ್ನ ಪರೀಕ್ಷೆ ಮಾಡೋದು ಭಾಳ ಮದುವೆ ಮಾಡ್ಕೊಂಡವ್ರು ಭಾಳ ಬೇಗ ಪರೀಕ್ಷೆ ಮಾಡೋದಿಲ್ಲ ಹೆಣ್ಣನಿಗೆ ಹೆಂಗ ಬಂಧು ಬಳಗದವ್ರು ಪರೀಕ್ಷೆ ಮಾಡ್ತಾರ ಅಂತಂದ್ರೆ ಹೊಸದಾಗಿ ಮದುವೆ ಆಗಿರ್ಬೇಕ್ರಿ ಆ ಹುಡುಗಿ ಇನ್ನ ನಡೆಯುವುದಕ್ಕೆ ಬಂದಿರುವಂತಹ ಸಂದರ್ಭದೊಳಗ ಅವ್ರ ಸಂಬಂಧಿಕರು ಬೆಣ್ಮಗಳು ಬರ್ತಾರೆ ಬಂದು ಓ ಮಹಾಲಕ್ಷ್ಮಿ ಅಂತ ಧ್ವನಿ ಮಾಡ್ಕೊಂತ ಒಳಗೆ ಬರ್ತಾಳೆ ಈ ಹುಡುಗಿ ಪಾಪ ಪರಿಚಯ ಇರಲ್ಲ ಈ ಹುಡುಗಿ ಮಾತಾಡಿಸೋದಿಲ್ಲ ಆ ಹುಡುಗಿ ಏನ್ ಮಾಡ್ತಾರ ತನ್ನ ರೂಮ್ನೊಳಗೆ ತಾವು ಕುಳಿತುಕೊಳ್ತಾಳ ಕೂತ್ಕೊಂಡ ಬಳಿಕ ಮನೆಗೆ ಇನ್ನೊಬ್ರು ಯಾರೋ ಇದ್ದವ್ರು ನೀರು ಕೊಟ್ಟು ಕಳಿಸಿ ಬಿಡ್ತಾರೆ ಮನೆಗೆ ಬರ್ತಾಳಲ್ರಿ ಅಮ್ಮ ಸುಮ್ಮನಿರಲ್ರಿ ತಾಯಿ ಜಗನ ಮಾತೆ ಇರ್ತಾಳಲ್ಲ ಸಾಧ್ಯವೇ ಇಲ್ಲ ಸುಮ್ಮಿರೋದಿಲ್ಲ ಮನೆಗೆ ಬಂದು ಆ ಊರೊಳಗೆ ಏನ್ ಹೇಳ್ತಾ ಗೊತ್ತು ಯವ್ವ ಹೊಸ್ತಾಗಿ ಮೊನ್ನೆ ಮದುವೆ ಆಗಿತ್ತಲ್ಲ ಮಹಾಲಕ್ಷ್ಮಿ ಮನೆಗೆ ಹೋಗಿದ್ದೆ ಒಂದು ಗ್ಲಾಸ್ ತೀರ್ಕೊಳ್ಳಿಲ್ಲ ಎಟ್ಟು ಬೆರಿಕಿದ್ದಾಳೆ ಯವ್ವ ಹೋಗ್ಬಾರ್ದವ್ರ ಮನೆಗೆ ಅಂತೇನು ಬಂಧು ಬಳದ ಒಬ್ಬೆಣ್ಣು ಮಾಡಿ ಸುದ್ದಿ ಮಾಡ್ತಾಳ ನೋಡ್ರಿ ಇಡೀ ಊರಿಗೆ ಬೆರಿಕಿ ಅಂತ ಸುದ್ದಿ ಮಾಡ್ತಾಳ ಬೆರಿಕಿ ಅಂತ ಸುದ್ದಿ ಮಾಡ್ತಾಳ ಅತ್ತಿ ಜಾಣ್ಮೆ ಇರ್ಬೇಕು ಅದ್ರೊಳಗೆ ಅತ್ತಿ ಜಾಣ್ಮೆ ಇದ್ರೆ ಸಮಸ್ಯೆ ಇಲ್ಲ ಅತ್ತಿ ಜಾಣ್ಮೆ ಇಲ್ಲ ಅಂದ್ರ ಬೆರಿಕಿ ಅಂತ ಹೇಳ್ತಾರ ನಿಜವಾಗ್ಲೂ ಬೆರಿಕಿತನ ತೋರಿಸ್ಬೇಕಂತಾಳ ಹೆಣ್ಮಗಳು ಹೌದಿಲ್ಲ ಅದಕ್ಕೆ ಜಾಣ್ಮೆ ಹತ್ತಿದ್ದಂದ್ರ ಯವ್ವ ನಿನ್ನ ಮನೆಗೆ 8 ಮಂದಿ ಸ್ವಸ್ಥರದಾರ ಬುದ್ಧಿ ಅದ ನಿನ್ನ ಮನೆ ಅದ ನಿನಗೆ ವಿಷಯ ಗೊತ್ತಿಲ್ಲ ಇನ್ನೊಂದು ಮನೆ ಸುದ್ದಿ ಮಾತಾಡಬೇಡ ನನ್ನ ಮಗನ ಬಾಳ ಸಂಗಾತಿಯಾಗಿ ಬಂದಿದ್ದಾಳ ನಮ್ಮ ಮನೆಯ ವಂಶ ಜ್ಯೋತಿಯನ್ನ ಬೆಳಗುವುದಕ್ಕಾಗಿ ಬಂದಿದ್ದಾಳ ಹೆಂಗಾರ ಇರ್ಲಿ ಆಕಿ ನನಗೆ ಸೊಸೆ ಇಲ್ಲ ಅಂತ ತಿಳ್ಕೊಂಡು ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಯಾವ ಅರ್ಥ ಹೇಳ್ತಾಳ ಆ ಮನೆ ಸಂತೋಷದಲ್ಲಿರುತ್ತದೆ ನಗುವಿನ ಲೋಕದೊಳಗಿರುತ್ತದೆ ಅದು ಬಿಟ್ಟು ನಾವು ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡು ಒಂದು ಹೆಣ್ಣು ನಮ್ಮ ಮನೆಯನ್ನ ಬೆಳೆಯೋದಕ್ಕೆ ಬಂದಿರುವಂತ ಹೆಣ್ಣಿಗೆ ನೋವನ್ನು ಕೊಟ್ಟರೆ ಆಕೆಯೂ ಒಂದು ಮನಸ್ಸು ಆಕೆಯಲ್ಲಿಯೂ ಸಹಿತವಾಗಿ ಒಂದು ಹುಷಾರಾಟ ಅದ ಆಕೆಯ ಜೀವನವೂ ಸಹಿತವಾಗಿ ಅದಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕಲ್ಲ ಹೆಂಗ ಆಕೆಯನ್ನ ಪರೀಕ್ಷೆ ಮಾಡಿ ಪುಟ್ಟ ಕಿಟ್ಟ ಚಿನ್ನದಂತೆ ಬಂಗಾರವನ್ನಾಗಿ ಮಾಡ್ತಾಳಂತಿ ಯಾರಂತಾರೆ ಸೊಸಿ ಹೊಸದಾಗಿ ಬಂದಿರಲ್ಲ 8 ದಿನ ನಬೋದಂತಿ ವಯಸ್ಸಲ್ಲಿಗೆ 60 ವರ್ಷ ಆಗಿರುತ್ತಂದ್ರೆ ಇನ್ನೊಂದು 10-20 ವರ್ಷ ಇರ್ಬೋದು ಏನಾದ್ರೂ ಹೇಳ್ಬೋದು ಏತಕ್ಕಾಗಿ ಅನ್ನುತ್ತಾಳೆ ಅತ್ತಿ ಮಗನ ಜೀವನವನ್ನ ಮಗನ ಮನೆತನವನ್ನ ಉಳಿಸುವುದಕ್ಕಾಗಿ ಮಗನ ಒಳ್ಳೆಯ ಜೀವನವನ್ನ ಕಂಡುಕೊಳ್ಳಿ ಮನೆಯೊಳಗೆಲ್ಲ ದುಡಿದಿದ್ದೆಲ್ಲ ಒಂದಿಷ್ಟು ಉಳಿಸ್ಲಿ ಮಗ ಸಿರಿವಂತನಾಗಲಿ ತಿಳ್ಕೊಂಡು ಏನಾದ್ರೂ ಒಳ್ಳೆಯದು ಕೆಟ್ಟದ್ದೆಲ್ಲ ಹೇಳ್ತಿರ್ತಾಳ ಹೌದಿಲ್ಲ ಅದಕ್ಕೆ ಏನು ಹೇಳಿದ್ರು ಅತ್ತಿ ಅಂತಾಳ ಅಂತ ತಿಳ್ಕೊಂಡು ಯಾವ ಸೊಸೆ ಜೀವನ ಮಾಡ್ತಾಳ ಚಲೋ ಇರ್ತದೆ
ಬಾಜು ಮನೆಯವರು ಮನೆ ಸುದ್ದಿ ಕೇಳಿದ್ರೆ ಮನೆತನಗಳು ಹಾಳಾಗ್ತಾರೆ. ಒಳ್ಳೆಯವರಿದ್ರೆ ಬಾಜು ಮನೆಯವ್ರ ಸುದ್ದಿ ಕೇಳಬೇಕ್ರಿ. ಕೆಟ್ಟವರಿದ್ರೆ ಮನೆತನ ಜೀವನವನ್ನ ಹಾಳು ಮಾಡ್ತಾರ. ಹೊಸದಾಗಿ ಮದುವೆಯಾಗಿರೋರಾಗಿರ್ಬೋದು, ಯಾವುದೇ ಹೆಣ್ಣು ನಡೆಯಕ್ಕೆ ಬಂದಿರೋದ ಬಳಿಕ ಸೂಕ್ಷ್ಮವಾಗಿ ಗಹನವಾಗಿ ಒಂದು ಹೆಣ್ಣು ವಿಚಾರವನ್ನ ಮಾಡಿ ಬದುಕು ಮಾಡಿದ್ರೆ ಗಂಡ ಹೆಣ್ಣರ ಜೀವನ ಉಳಿತದ, ಆ ಮನೆ ಉಳಿತದ. ಇಲ್ಲಾಂದ್ರೆ ಆ ಮನೆ ಉಳಿಯುವುದಿಲ್ಲ, ದಾಂಪತ್ಯ ಜೀವನ ಉಳಿಯುವುದಿಲ್ಲ, ಸರ್ವನಾಶ ಆಗಿ ಹೋಗ್ತದೆ. ಇದಕ್ಕೆ ಯಾರೋ ಕಾರಣರಲ್ಲ. ಬಾಜು ಮನೆಯ ಮಾತು ಕೇಳಿ 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 ಜೀವನ ಹಾಳು ಮಾಡಿಕೊಂಡ್ರಿ ಅಂದ್ರೆ ನಿಮ್ಮ ಜೀವನ ಮಗಳೇ ಉಳಿಯುವುದಿಲ್ಲ. ಯಾಕೆ ಹೇಳ್ತಾರೆ ಅಂದ್ರೆ ಚಲೋ ಇರೋ ಮನೆ ಹೆಂಗೆ ಹೊಡಿಬೇಕಂತ ಚಿಂತೆ ಮಾಡ್ತಿರ್ತಾರೆ. ತಮ್ಮ ಮನೆಗಳು ಹೊಡೆದಿರ್ತದ, ಇನ್ನೊಂದು ಮನೆ ಬಹಳ ಚಲೋ ಅಂದ್ರ ಅಣ್ಣ ತಮ್ಮರು ಚಲೋ ಕಲ್ತದಾರಂದ್ರ ಯಾವಾಗ ಅವ್ರು ಹೊಡಿಬೇಕು, ಅವರ ಮನೆಗಳನ್ನು ಯಾವಾಗ ಸರ್ವನಾಶ ಮಾಡಬೇಕಂತ ಕೂತಿರ್ತಾರೆ. ಯಾವ 10 ವರ್ಷ ಆಯ್ತಾನ ಮದುವೆ ಆಗಿ ನಿಂದು ಇನ್ನೂ ಕಲ್ತದೆ ಏನು ಗೊತ್ತಿಲ್ಲ ನಿನಗೆ, ಇನ್ನೊಂದು ಮನೆ ಮಾಡು. ಯವ್ವ ನಿನ್ನ ಗಂಡ ಜಗ್ಗು ದುಡಿತಾನ, ನಿನ್ನ ಗಂಡ ರೊಕ್ಕ ತರ್ತಾನ, ಇನ್ನೊಂದು 3 ಜನ ದುಡಿಯಲ್ಲ ಅಂತ ಏನಾದ್ರೂ ಹೇಳಿ 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 ಬೋಧನೆ ಮಾಡಿ ಮನೆ ಹೊಡಿತಿರ್ತಾರೆ. ಬಹಳ ವಿಚಾರ ಮಾಡ್ಬೇಕು. ಹೆಣ್ಮಕ್ಳಾಗಿರ್ತಕ್ಕಂಥವರು ಒಬ್ರು ದುಡಿತಾರೆ, ಒಬ್ರು ದುಡಿಯೋದಿಲ್ಲ. ಒಟ್ಟಾರೆಯಾಗಿ ಮನೆ ನಡೆಯೋದು ಒಬ್ಬರಿಂದನೇ. 4 ಮಂದಿ ದುಡಿ ಮನೆಯಾಗಿದ್ರು ಒಬ್ಬ ದುಡಿತಿದ್ದಂದ್ರೆ ಒಬ್ಬನಿಂದನೇ ಮನೆ ನಡೀತಿರೋದು, ಯಾವುದೇ ಕಷ್ಟಗಳಿಲ್ದಂಗ. ಅಪ್ಪಿ ತಪ್ಪಿ ಯಾರ್ಯಾರೋ ಮಾತು ಕೇಳ್ಕೊಂತ ಹೋಗಿ 4 ಮನೆ ಆಯ್ತು ಅಂದ್ರೆ 4 ಮನೆಗೆ ಸುಖ ಇಲ್ಲ, 4 ಮನೆಗೆ ಸುಖ ಇಲ್ಲ, ಕಷ್ಟ ಬಹಳ ಇರ್ತಾರೆ. ಅದಕ್ಕೆ ಯಾರ ಇನ್ನೊಬ್ಬರ ಮಾತುಗಳನ್ನ ಕೇಳಬೇಡಿ. ಹ್ಯಾಂಗ ಬರಬೇಕಂದ್ರೆ ಅಣ್ಣ ತಮ್ಮರ ಮುಂದೆ ಸಂತ ಮಹಾತ್ಮರಿಗೆ ಬಿಟ್ಟಿಲ್ಲ, ನಮ್ಮಗಳಿಗೆ ನಿಮ್ಮಗಳಿಗೆ ಬಿಡುತ್ತದೆ. ಅಣ್ಣ ತಮ್ಮರಿಗೆ ಬಂದ ಬಳಿಕ ಅದು ಶಿವನಿಚ್ಛೆಯ ಪ್ರಕಾರವಾಗಿ ನಡೀತದೆ. ಯಾರೋ ಹೇಳಿದ್ರು ಅಂತ ತಿಳ್ಕೊಂಡು ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ. ಇಲ್ಲಿ ಮಾಷಾಳ ಗ್ರಾಮದ ಮಹಾದೇವಿ ಶರಣ ಬಸವೇಶ್ವರರ ಜೀವನವನ್ನು ನೋಡಿ ಬದುಕನ್ನು ಕಟ್ಟಿಕೊಳ್ಳಬೇಕು. ಇಡೀ ಅರಳ ಗುಂಡಿಗೆಯೊಳಗ ವಿಚಾರವನ್ನ ಮಾಡುತ್ತಿದ್ರು. ಎಂತ ಸೊಸೆ ಬಂದಾಳ, ಪಾರ್ವತಿ ಅಂತ ಸೊಸೆ ಬಂದಾಳ, ಅಂತ ತಾಳ್ಮೆ ಹೆಣ್ಣು ಮಗಳು ಅಂತ ತಿಳ್ಕೊಂಡು ಇಡೀ ಊರು ಮಾತಾಡ್ತಿತ್ತು. ಹಂಗ ಇಲ್ಲಿ ಮಹಾದೇವಿ ಯಾರಾದ್ರೂ ಹೊಸದಾಗಿ ಸೊಸೆರೆ ಬಂದರಿಗೆ ಬುದ್ಧಿವಾದವನ್ನ ಹೇಳ್ತಾಳೆ. ಮಹಾದೇವಿ ಎಂತ ಚಂದ ಮಾತು ಬುದ್ಧಿವಾದ ಹೇಳ್ತಿದ್ದಳು ನೋಡ್ರಿ. ಅತ್ತಿ ಸೇವಾ ಮಾಡಬೇಕು, ಮಾವನವರ ಸೇವಾ ಮಾಡಬೇಕು, ಮೈದುನರ ಸೇವೆಯನ್ನ ಮಾಡಬೇಕು. ಅವ್ರಿಗೆ ಹೆಂಗ ಇದ್ರು ಸಹಿತವಾಗಿ ನಾ ಮಾಡ್ತೀನಿ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಜೀವನವನ್ನ ನಡೆಸಿಕೊಂಡು ಹೋಗಬೇಕು ಅಂತ ಮಹಾದೇವಿ ಬುದ್ಧಿವಾದವನ್ನ ಹೇಳುತ್ತಿದ್ರು. ಎಲ್ಲರಿಗೆ ಹಿಂಗ ಚಂದ ಬುದ್ಧಿವಾದವನ್ನ ಹೇಳ್ಕೋಂತ ಮಹಾದೇವಿ ಜೀವನವನ್ನ ಮಾಡ್ಲಾಕತ್ತಿದಳು. ಇಡೀ ಊರಿಗೆ ಪ್ರೀತಿಯ ಹೆಣ್ಣು ಮಗಳಾದಳು. ಗುಣಗಾನವನ್ನ ಮಾಡ್ಲಾಕತ್ತಿದ್ರು. ಇಡೀ ಊರೊಳಗ ಅರಳ ಗುಂಡಿಗೆಯೊಳಗ ಮಹಾದೇವಿಯ ಗುಣಗಾನವನ್ನ ನಡೆದು ಇಲ್ಲಿ ದೊಡ್ಡಪ್ಪನ ಹೆಂಡತಿಗೆ ಸಂಕಟವಾಯಿತು. ನೋಡ್ರಿ, ಒಬ್ಬ ಹೆಣ್ಮಕ್ಳು ಹೊರತಿರ್ತಾರ, ಒಬ್ಬ ಹೆಣ್ಮಕ್ಳು ಏನೋ ಅಂತಿರ್ತಾರ, ಅದು ಯಾವ ವಿಚಾರ ಮಾಡಬಾರದು. ಮನೆ ಒಬ್ಬರಿಂದ ನಡೀತಿರಂತ ಅನ್ನುವಂತ ಮಾತನ್ನು ಹೇಳಿದೆ ನಾನು ಆಗಲೇ. ಯಾವಾಗ ಇಲ್ಲಿ ಮಹಾದೇವಿಯ ಗುಣಗಾನ ನಡೀತು, ದೊಡ್ಡಪ್ಪನ ಹೆಂಡತಿಗೆ ಸಂಕಟವಾಯಿತು. ಸಂಕಟಾದಾಗಂತಾಳ ಮನೆಯೊಳಗ ಜಗಳ ನಡೀತು, ಮನೆಯೊಳಗ ಕಿರಿಕಿರಿ ನಡೀತು, ನೆಮ್ಮದಿ ಇಲ್ಲ, ಸುಖ ಇಲ್ಲ. ಹೆಂಗೆ ಜಗಳ ಮಾಡ್ತಿದ್ರು ಅಂದ್ರ ಇಲ್ಲಿ ದೊಡ್ಡಪ್ಪನ ಹೆಂಡತಿನ ಅದರಿಲ್ಲ. ಗಂಡ ಹೊರದೊಳಗೆ ಕೆಲಸ ಮಾಡಿ ಬರುತ್ತಿದ್ದ. ಬಂದಾಗ ದೊಡ್ಡಪ್ಪನ ಹೆಂಡತಿ ರಾತ್ರಿ ಮಲಗಬೇಕಲ್ಲ, ರೂಮ್ನೊಳಗ ಹೋದ ತಕ್ಷಣ ಲಾಕ್ ಮಾಡುತ್ತಿದ್ರು. ರೂಮ್ ಲಾಕ್ ಮಾಡಿದಾಗ ಕೀಲಿ ಆನ್ ಆಗ್ತಿರು. ಮದುವೆ ಗಂಡ ಸ್ತ್ರೀಗಳು ಸುಧರ್ಮ ಕೊಟ್ಟಾರ ನೀನು ಮಿರ್ಚಿ ಮಾಡಿ ಕರೆದೇ ಇಲ್ಲ, ಮಿರ್ಚಿ ಹಾಕಿಲ್ಲ ರೀ. ಅದು ಗುಣ ಮಜಾನೆ ಇರ್ತದ, ಅನುಭವಿಸ್ತರಿ ಗೊತ್ತಿರ್ತದ. ಆ ಗಂಡ ಮನೆಗೆ ಬಂದಾಗ ಅಂತಿದ್ರು, ರೀ ನನಗ ಈ ಮನೆಯೊಳಗ ಇರಕ್ಕಾಗುತ್ತಿಲ್ಲ, ಈ ಮನೆಯೊಳಗ ನನಗೆ ನೆಮ್ಮದಿ ಇಲ್ಲ. ನಿನ್ನ ಅಣ್ಣ ಹಿರಿತನವನ್ನ ಮಾಡ್ತಾನೆ, ಒಳ್ಳೆಯದು ಕೆಟ್ಟದ್ದು ಸುಖ ಸಂಪತ್ತು ರೊಕ್ಕ ಎಲ್ಲ ನಿನ್ನ ಅಣ್ಣಂದೆ, ನಿಂದೇನ ನಿಂದು ಏನೂ ಇಲ್ಲ. ಅದಕ್ಕ ಹೆಂಗಾರ ಮಾಡಿ ಬ್ಯಾರಿ ಹೋಗುವ ನಡಿತಿದ್ದಳು ದೊಡ್ಡಪ್ಪನ ಹೆಂಡತಿ. ನಾವು ಬೇರೆ ಮನೆ ಮಾಡೋಣ, ನಾವು ಹೊಲಗಳನ್ನೊಂದಿಷ್ಟು ಹಿಡಿಯೋಣ, ಪಾಲಿಗೆ ಲೀಸಿಗೆ ಮಾಡೋಣ, ನಾವು ಚಲೋ ದುಡಿಯೋಣ, ಚಲೋ ಇರೋಣ, ನಮ್ಮಷ್ಟಕ್ಕೆ ನಾವು ಸ್ವಂತ ಇದ್ರೊಳಗೆ ಇರೋಣ. ಆಸ್ತಿ ಅದ ನಮ್ಗೆ ಹೆಂಗಿದ್ರು. ಬಡವರೆಲ್ಲ ಶರಣ ಬಸವೇಶ್ವರರು ಭಾಗ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವು ಹುಡ್ಕೊಂಡು ಚಲೋ ಇರೋಣ ಅಂತ ತಿಳ್ಕೊಂಡು ದೊಡ್ಡಪ್ಪನಿಗೆ ಹೆಂಡತಿ ಹೇಳುತ್ತಿದ್ದಳು. ದೊಡ್ಡಪ್ಪಂತಿದ್ದ, ಕೂಡಿ ಬಾಳಿದರೆ ಸ್ವರ್ಗ ಸುಖ,
ದೊಡ್ಡಪ್ಪನಿಗೆ ಯಾವುದೂ ಗೊತ್ತಿಲ್ಲ. ಗೊತ್ತಾದೇನು ತಮ್ಮನಿಗೆ ಯಾವುದು ಗೊತ್ತಿಲ್ಲ. ಕೂಡಿ ಬಾಡಿದರೆ ಸ್ವರ್ಗ ಸುಖ, ನಿನ್ನ ಮಾತು ನನಗೆ ಯಾವುದು ಕಿವಿ ಬೀಳುತ್ತಿಲ್ಲ ಅಂತಿದ್ದ. ಆಗ ಸಂಕಟ ಆಗ್ತಿ, ದೊಡ್ಡಪ್ಪನ ಹೆಂಡತಿಗೆ ಸಂಕಟ ರೀ, ನೆಮ್ಮದಿ ಇಲ್ಲ. ಯಾವಾಗ ಗಂಡ ಕಿವಿಯೊಳಗ ಹಾಕಿಕೊಳ್ಳಲಿಲ್ಲ, ಯಾಕೆ ಹಾಕೊಳ್ತಿದ್ದಿಲ್ಲ ದೊಡ್ಡಪ್ಪ ಅಂದ್ರ, ಅಣ್ಣ ತಮ್ಮಂದ್ರು ಚಂದ ಕಲಿತಿದ್ದು ಜೀವನ ಮಾಡ್ಬೇಕ್ರಿ. ಅಣ್ಣ ತಮ್ಮರು ಕೂಡಿ ಬದುಕು ಮಾಡಿದ್ರೆ ಮಾತ್ರ ಬಹಳ ಚಂದ ಇರ್ತಾರ ಜೀವನ. ಯಾರೋ ಏನೋ ಹೇಳ್ತಾರೆ, ಯಾರೋ ಒಂದು ಜೀವನವನ್ನ ಹಾಳು ಮಾಡ್ತಾರೆ, ಸಂಸಾರವನ್ನ ದೂರ ಮಾಡ್ತಾರೆ ಅಂದಾಗ ಇಲ್ಲಿ ಏನೋ ಸಮಸ್ಯೆ ನಡೆದಾಗ ವಿಚಾರ ಮಾಡಬೇಕು. ಅದರ ದೊಡ್ಡಪ್ಪ ಯಾವುದು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ, ಹೊಲದೊಳಗ ತನ್ನ ಕೆಲಸವನ್ನ ಮಾಡುತ್ತಿದ್ದ ದೊಡ್ಡಪ್ಪ. ಹಿಂಗ ಕಾಲ ಕಳೆಯುತ್ತಿದ್ರು. ಆದರೆ ಶರಣ ಬಸವೇಶ್ವರರ ಮನೆಯೊಳಗೆ ಯಾವುದನ್ನ ಕಿವಿಯೊಳಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಮಹಾದೇವಿಯೊಡನೆ ದೊಡ್ಡಪ್ಪನ ಹೆಂಡತಿ ಜಗಳ ಮಾಡುತ್ತಿದ್ರು. ಎಲ್ಲರೂ ಹೊರಗೆ ಹೋಗಿರುವಂತಹ ಸಂದರ್ಭದೊಳಗೆ ಹೆಂಗ ಜಗಳ ಮಾಡ್ತಿದ್ರು ಅಂದ್ರ, ಈಗ ನಾ ಹೆಚ್ಚು ನೀ ಹೆಚ್ಚು ಕೆಲಸ ಮಾಡೋದು ಬರ್ತದ ನೋಡ್ರಿ, ಇವೆಲ್ಲ ನೆಗಣ್ಯರ ಮನೆಗೆ ಇದ್ರದ ಅಂತ ಒಂದಿಷ್ಟು ಸಂದರ್ಭಗಳು. ಮನೆಯೊಳಗ ಅಡಿಗೆ ಮಾಡಿದ್ರೆ ಊಟಕ್ಕೆ ಹೋಗ್ಬೇಕಾಗಿದ್ರ ಮನಸ್ಸಿಲ್ಲ ಮನೆಯೊಳಗ. ಅಕ್ಕ ತಂಗಿಯರು ಕೂಡಿ ಮನೆಯೊಳಗ ನಾವು ದುಡಿದು ಚೆನ್ನಾಗಿರೋಣ, ನಮ್ಮ ಗಂಡಂದರಿಗೆ ಚೆನ್ನಾಗಿ ಅಡಿಗೆಯನ್ನ ಮಾಡೋಣ, ನಮ್ಮ ಗಂಡಂದರಿಗೆ ನಾವೆಲ್ಲ ಸ್ಫೂರ್ತಿದಾಯಕರಾಗಿರೋಣ, ನಮ್ಮ ಗಂಡಂದರಿಗೆ ನಾವು ಒಳ್ಳೆಯ ಶಕ್ತಿಯನ್ನು ಕೊಡೋಣ. ಹೊರಗಡೆ ಅವರು ದುಡಿಲಿ, ಮನೆಯೊಳಗ ನಾವು ದುಡಿಯೋಣ, ಮನೆಯನ್ನ ಏಳಿಗೆಯನ್ನ ರಕ್ಷಣೆಯನ್ನ ಮಾಡೋಣ ಅಂತ ತಿಳ್ಕೊಂಡು ಯಾವ ಮನೆಯೊಳಗ ಅಣ್ಣ ತಮ್ಮರ ಹೆಂಡತಿ ಅಕ್ಕ ತಂಗಿಯರ ಮನೆಯೊಳಗೆ ಹೊಂದ್ಕೊಂಡು ಹೋದ್ರ ಆ ಮನೆಯೊಳಗ ಸ್ವರ್ಗನ ಮನೆಯೊಳಗ ಕೈಲಾಸವೇ ನಿರ್ಮಾಣವಾಗಿರ್ತದೆ. ಆ ಮನೆಯೊಳಗ ಅದರ ಮಹಾದೇವಿಗೆ ಕಲಿತಿರಬೇಕೆನ್ನುವಂತ ಆಸೆಯದ, ಬೇರೆಯಾಗಬೇಕೆನ್ನುವ ಆಸೆ ಇಲ್ಲ ಮಹಾದೇವಿಗೆ. ಅದೇ ಚಂದಿರೋಣ. ಯಾರೇ ಜನಗಳು ಏನು ಹೇಳಿದರೆ ಯಾವುದೇ ಮಾತುಗಳನ್ನ ಕಿವಿಗೊಡೋದು ಬೇಡ. ನಮ್ಮ ಮನೆಯೊಳಗೆ ನಾವಿರೋಣ, ನಮ್ಮ ಮನೆಯೊಳಗೆ ನಮ್ಮ ಬದುಕು ಕರೆದುಕೊಳ್ಳೋಣ ಅಂತ ತಿಳ್ಕೊಂಡು ಕಾಲ ಕಳೆಯಲಾಗುತ್ತಿದ್ದು. ಇಲ್ಲಿ ದೊಡ್ಡಪ್ಪ ಹೆಂಡತಿ ಅಡಿಗೆ ಮನೆಯೊಳಗೆ ಹೋದ್ರು ಅಂತಂದ್ರೆ ಗಂಗಾಳ ತಮಗೆ ದಢಲ್ ಅಂತ ನಾವು ಹೋಗ್ತಿದ್ದೇವ್ರಿ. ನೋಡ್ರಿ ಮನೆಯೊಳಗೆ ಅಣ್ಣ ತಮ್ಮರ ಮನೆಯೊಳಗೆ ಕೂಡಿರ್ಬೇಕ್ರಿ. ಕೂಡಿದ್ದ ಮನೆಯೊಳಗೆ ಭಾಳ ಪರೀಕ್ಷೆ ಮಾಡಬೇಡ್ರಿ. ಅವ್ರನ್ನ ಹೆಂಗ್ ಪರೀಕ್ಷೆ ಮಾಡ್ಬೇಕಂದ್ರೆ ಗಂಗಾಳ ತಂಬಿ ಹೆಂಗದೆ ಒಟ್ಟ ಗಂಗಾಳ ತಂಬಿ ಹೆಂಗದೆ ಅವ್ರು ಯಾಕೆ ಹೇಳ್ತೀನಿ, ಕೂಡಿದ ಮನೆಗೆ ಒಂದಿಷ್ಟು ಮಂದಿ ಚಲೋ ಇದ್ರೆ ಏನು ಸಮಸ್ಯೆ ಇರಾಗಲ್ಲ. ಮನಸ್ಸುಗಳು ಕನ್ನಡಿ ಹೊಡೆದಿರ್ಬೇಕ್ರಿ. ಯಾವಾಗ ಕನ್ನಡಿ ಹೊಡೆದಿರ್ತದಲ್ರಿ, ಒಂದು ಗಂಗಾಳ ಹಿಂಗ್ ಬೆಂಡಾಗಿರ್ತದ, ತೆಂಬಿ ಹಿಂಗ್ ನಗ್ಗಿರ್ತದ, ಕಂಠರ ಮುರಿದಿರ್ತದ. ಯಾಕೆ ಮುರಿದಿರ್ತದ? ಸಿಟ್ಟು. ನೋಡಿ ದಪ್ಪ ಗೀತಾರ. ಸಿಟ್ಟಾಗಿ ನನ್ನಾಗಿ ನಾನೇನು ಮಾಡೀನಿ, ಒಟ್ಟಾಗಿನ ಮಾತಾ ಹೇಳ, ಮನಸ್ಸಿಲ್ಲಾಗಿನ ಮಾತಾ ಹೇಳ. ಸಿಟ್ಟಾಗಿ ನನ್ನಾಗಿ ನಾನೇನು ಮಾಡೀನಿ, ಒಟ್ಟಾಗಿನ ಮಾತಾ ಹೇಳ, ಒಟ್ಟಾಗಿನ ಮಾತಾ ಹೇಳ. ಕೆಟ್ಟಾಗಿ ಉಳಿದಾರ ಸುಟ್ಟಿತು ನನ್ನ ಜೀವ, ಕೆಟ್ಟಾಗಿ ಉಳಿದಾರ ಸುಟ್ಟಿತು ನನ್ನ ಜೀವ. ಸತ್ಯವೆಂಬುವ ತಾಯೇಳ, ಸತ್ಯವೆಂಬುವ ತಾಯೇಳ. ನನ್ನಾಗಿ ನಾನೇನು ಮಾಡೀನಿ, ಒಟ್ಟಾಗಿನ ಮಾತಾ ಹೇಳ, ಒಟ್ಟಾಗಿನ ಮಾತಾ ಹೇಳ. ಕೆಟ್ಟಾಗಿ ಉಳಿದಾರ ಸುಟ್ಟಿತು ನನ್ನ ಜೀವ, ಕೆಟ್ಟಾಗಿ ಉಳಿದಾರ ಸುಟ್ಟಿತು ನನ್ನ ಜೀವ. ಸತ್ಯವೆಂಬುವ ದಾಯೇಳ, ಸತ್ಯವೆಂಬುವ ದಾಯೇಳ. ಚಿಟ್ಟಾಗಿ ನನ್ನಾಗಿ ನಾನೇನು ಮಾಡೀನಿ, ಒಟ್ಟಾಗಿನ ಮಾತಾ ಹೇಳ, ಒಟ್ಟಾಗಿನ ಮಾತಾ ಹೇಳ.
ಮಹಾದೇವಿ ಹೇಳ್ತಿದ್ರು, ಯಾಕೆ ಸಿಟ್ಟಾಕಿ ಸಿಟ್ಟು ಮಾಡಿಕೊಂಡು ಪಾತ್ರೆಗಳನ್ನು ಯಾತಕ್ಕಾಗಿ ನೀನು ಹೋಗಿದ್ದಿ, ಪಾತ್ರೆಗಳ ಮೇಲೆ ನಿನ್ನ ಸಿಟ್ಟು ಬೇಡ ಅಂದಾಗ ಹಾ ಅಂತಿದ್ರು. ಸಿಟ್ಟು ಹೆಂಗಾದ್ರು, ನಿನ್ನ ಗಂಡ ಹಿರಿತನ ಮಾಡುತ್ತಾನೆ, ಎಲ್ಲ ನಿನ್ನದು, ನೀವು ಹೇಳಿದಂಗೆ ನಾವು ಕೇಳಬೇಕು, ನಿಮ್ಮ ಕೈಯೊಳಗಿರುವಂಥ ಆಳುಗಳು ನಾವು. ಯಾಕಮ್ಮ ಎಲ್ಲ ಹೇಳ್ತೀಯ, ನೀನು ನನ್ನ ತಂಗಿ, ಪ್ರೀತಿಯಿಂದ ಇರೋಣ, ಯಾಕೆ ನೀ ಸಿಟ್ಟಾಗ್ತಿ ಅಂತ ತಿಳ್ಕೊಂಡು ಮಹಾದೇವಿ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾಳೆ. ಆದರೆ ಕೇಳುವುದಿಲ್ಲ. ಮತ್ತು ಇಲ್ಲಿ ಒಂದು ದಿನ ಶರಣರಿಗೂ ಸಹಿತವಾಗಿ ತಿಳಿತದೆ. ಹಿಂಗಿರುವಂಥ ಸಂದರ್ಭದೊಳಗೆ ದೊಡ್ಡಪ್ಪನ ಹೆಂಡತಿ ಅಂತಾಳ, ಅಣ್ಣ ಹಿರಿತನ ಮಾಡ್ತಾನೆ, ನಿನ್ನದೆನ್ನುವುದು ಈ ಮನೆಯೊಳಗೆ ಏನಿದೆ, ನಿನ್ನ ಮಾತುಗಳು ಏನು ನಡೀತದ ಈ ಮನೆಯೊಳಗ ಅಂತ ತಿಳ್ಕೊಂಡು ದೊಡ್ಡಪ್ಪನ ಹೆಂಡತಿ ಹೇಳ್ತಿದ್ರು. ನಮ್ಮನೆ 4 ಜನ ಇದ್ರೆ ಅಂತಾರ ನೋಡು, ನಿಂದೇನು ನಡೀತದೆ ಇನ್ನೊಬ್ರು ಹೇಳ್ದಂಗೆ ನೀನು ಕೇಳ್ಕೊತ ಹೋಗಿ ಅಂತಾರಿಲ್ಲ. ನಿಂದೇನು ನಡೀತಾರ, ನಿಮ್ಮ ಅಣ್ಣ ಹೇಳಿದ್ರೆ ಹಿಂಗೆ ಲೈನ್ ದಾಟಬೇಕು, ನಿಮ್ಮ ಅಣ್ಣ ಹೇಳಿಲ್ಲ ಅಂದ್ರೆ ಹಿಂಗೆ ಲೈನ್ ದಾಟಂಗಿಲ್ಲ. ನಿಮ್ಮ ಅಣ್ಣನ ಮಾತು ಮೀರಿ ನಡಿ ನೋಡೋಣ ಅಂತಳಕ್ಕೆ ಹೆಂಡತಿ ಜಗಳ ಹಚ್ಚೋದಂದ್ರೆ ಇದೆ ರೀ. ನಿಮ್ಮ ಅಣ್ಣನ ಮಾತು ಮೀರ್ಕೊಂಡು ಇವತ್ತೊಂದು ಕಾರ್ ತಗೊಂಬ ಅಂತಳಕ್ಕೆ. ಬಿಟ್ಟ ನನ್ನ ಕಟ್ಟೆ ಕೊಡಿತೇನೆ ನಿನ್ನ ಗಮ್ಮ ಕಟ್ತಾಳಕ್ಕೆ. ತಮ್ಮನ ಹೆಂಡತಿ ಅಪ್ಪಿ ತಪ್ಪಿ ನಿನ್ನ ಅಣ್ಣ ಗೊತ್ತಿಲ್ಲಂಗೆ ಒಂದು ತೊಲಿ ಬಂಗಾರನ ತಂದು ಹಾಕಿ ನೋಡೋಣ, ನಿನ್ನ ಅಣ್ಣ ಹೇಳೋ ಶಕ್ತಿ ನಿನಗದೇನ ಅಂದಾಗ ಅಂತ ನಾವು, ಯಾಕಂದ್ರೆ ನಡೆಯೋದಿಲ್ಲ ಅಂತ ಗೊತ್ತು, ಅದಕ್ಕೆ ಪಕ್ಕ ಕಾನ್ಫಿಡೆಂಟ್ ಗೊತ್ತಾಕಿಗೆ. ನಿನ್ನ ಅಣ್ಣನ ಕೇಳಲ್ಲ ಅಂದ ನಿನ್ನ ಏನೇ ನಡೆಯೋದಿಲ್ಲ. ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಕೇಳೋದು. ಕೂಲಿ ಹಾಳಿನ ಕೆಲಸಗಳು ನಾವು, ಕೆಲಸದಾರರು, ಲೇಬರ್ ಇದ್ದಂಗೆ ನಾವು ಅಂತಾರೆ. ಅಂದರೆ ಜಗಳ ಹಚ್ಚಿ 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 ಮನೆ ಹೊಡೆದು 4 ಮನೆ ಮಾಡಿ ಹೊರಗೆ ಬಂದ ಬಳಿಕ ಜೀವ ತಿಂದಿವ್ ನಾ ದುಡಿಯಾಕೆ ಹಚ್ಚಿ. ಅಣ್ಣನ ಮನೆಗಿದ್ದಾಗ ಒಂದೇ ದುಡ್ಡಿಲ್ಲ ಅಂದ್ರೂ ಮನೆಗೆ ಊಟ ಬಕ್ಕೊತಿದ್ದೀವ. ಹೊರಗೆ ಕರ್ಕೊಂಬಂದು ಜೀವ ತಿಂದು ಜೀರಿಗಾರ ಏನು ಮಾಡ್ತಾರ, ಮುಗಿದೋತ್ ಕತ್ತೀವಿ, ಕಥೆನೇ ಮುಗಿದೋತಿ. ಯಾಕೆ ಹೇಳ್ತೀನಿ ಅಂದ್ರೆ ಹೊಂದ್ಕೊಂಡು ನಡಿಬೇಕಲ್ಲ, ನಡಿಯಲ್ಲ. ನಿನ್ನ ಅಣ್ಣ ಹಿರಿತನ ಮಾಡ್ತಾನ, ನಿನ್ನ ಅಣ್ಣನ ಒಂದಿನ ಬಿಡಿಸಿ ಹಿರಿಕಲ್ಲ, ಹಿರಿತನ ಮಾಡೋದು ಒಂದಿಷ್ಟು ದಿನಗಳ ಕಾಲ ನೀ ಹಿರಿತನ ಮಾಡುವಂತಾಳ ದೊಡ್ಡಪ್ಪನ ಹೆಂಡತಿ. ಯಾವಾಗಂದಾಗ ಅಣ್ಣನ ಮುಂದೆ ಎಂದೂ ಮಾತನಾಡಿಲ್ಲ. ಅಣ್ಣನ ಎದುರುಗಡೆ ನಿಂತುಕೊಂಡು ಶರಣರ ಮುಂದೆ ಒಂದು ದಿನವೂ ಸಹಿತವಾಗಿ ದೊಡ್ಡಪ್ಪ ಗೌಡ ಮಾತನಾಡಿಲ್ಲ. ಮಾತನಾಡುವಂತ ಪ್ರಸಂಗ ಇವತ್ತು ಹೆಂಡತಿಯಿಂದ ಬಂತು. ನೀನು ಇವತ್ತು ಹಿರಿತನ ಮಾಡಬೇಕು, ನಿನ್ನ ಅಣ್ಣ ಹಿರಿತನ ಬಿಡಬೇಕು ಅಂದ್ರೆ ನಿನ್ನ ಮನೆಯೊಳಗಿರುತ್ತೇನೆ, ಇಲ್ಲಾಂದ್ರೆ ನಿನ್ನ ಮನೆ ಬಿಡ್ತೀನಿ ಅಂತ ದೊಡ್ಡಪ್ಪನ ಹೆಂಡತಿ. ಇತ್ತ ಹೆಂಡತಿ ಹಿಡಿಬೇಕು, ಇತ್ತ ಕಡೆ ತಂದೆ ತಾಯಿ ಹಿಡಿಬೇಕು. ಅಣ್ಣನ ಮುಂದೆ ನಿಂತು ಒಂದು ದಿನ ಎದುರು ಮಾತಾಡಿಲ್ಲ. ಅಣ್ಣನ ಪ್ರೀತಿಯ ಪಾತ್ರವನ್ನು ಗಳಿಸಿದ್ದಾನೆ ತಮ್ಮ, ಯಾವುದನ್ನ ಬಿಡಬೇಕು? ಹೆಂಡತಿಗೋಸ್ಕರ ಎಲ್ಲ ಬಿಡಬೇಕು, ಹೆಂಡತಿಗೋಸ್ಕರ ಎಲ್ಲ ಬಿಡಬೇಕು. ಇಲ್ಲಿ ತಂದೆ ತಾಯಿ ಪ್ರೀತಿ ಕಳ್ಕೋಬೇಕು, ಅಣ್ಣನ ಪ್ರೀತಿ ಕಳ್ಕೋಬೇಕು. ಇಲ್ಲಾಂದ್ರೆ ನಾನೇ ನಿನ್ನ ಮನೆಗಿರಲ್ಲ. ಆಧಾರ್ ಕಾರ್ಡ್ ಫ್ರೀ, ಆಧಾರ್ ಕಾರ್ಡ್ ಫ್ರೀ, ಹೇಳೋದಿಲ್ಲ ಕೇಳೋದಿಲ್ಲ. ಬಸ್ಸ ನಂದು ಬಸ್ಸ ಅಂತಾಳ. ಹೋಗಿ 2 ತಿಂಗಳಾದ್ರೂ ಮಾತಾಡಲ್ಲ. ಜೀವನ ಬೇಕಾಗಿಲ್ಲ, ಜೀವನ ಬೇಕಾಗಿದ್ದರೆ ಮಾತಾಡ್ತಾಳೆ, ಬರ್ತಾಳೆ. ನಿನ್ನ ಬಾಳ ಸಂಗಾತಿಯಾಗಿ ಬಂದರವೇ ನಿನ್ನ ಜೊತೆಯೊಳಗೆ ಜೀವನವನ್ನ ಮಾಡುತ್ತೇನೆ, ಕೂಡಿದ್ರು ಸಹಿತವಾಗಿ ಜೀವನ ಮಾಡುತ್ತೇನೆ. ನೀನು ಹ್ಯಾಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ತಿಳ್ಕೊಂಡು ಯಾವ ಹೆಣ್ಣು ಬದುಕುತ್ತಾಳ ಆ ಹೆಣ್ಣಿನ ಜೀವನ ಬಾಳು ಬಂಗಾರವಾಗಿರುತ್ತದೆ. ಗಂಡನ ಮಾತನ್ನ ಹೆಂಡತಿ ಕೇಳಬೇಕು. ಕೇಳಲಿಲ್ಲ ದೊಡ್ಡಪ್ಪನ ಹೆಂಡತಿ. ಹೆಂಡತಿ ಮಾತು ದೊಡ್ಡಪ್ಪ ಕೇಳಂಗಾಗ್ತದೆ. ಹೆಂಡತಿ ಮಾತು ದೊಡ್ಡಪ್ಪ ಕೇಳಿದ್ರೆ ಪರಿಬಿಡಿ ಸಹಜ. ಶರಣರಿಗೆ ಬಿಟ್ಟಿಲ್ಲ ನಮ್ಮಗಳಿಗೆ ನಿಮ್ಮಗಳಿಗೆ ಬಿಡ್ತದೆ. ಅಣ್ಣ ಎಲ್ಲ ಹಿರಿತನ ನೀ ಮಾಡ್ತಿ, ನಾನು ಒಂದ್ಸರಿ ಹಿರಿತನ ಮಾಡ್ತೀನಿ. ಹಿರಿತನ ಅಂದ್ರೆ ಹೆಂಗಿರ್ತದ ನೋಡೋಣ ಅಂತ. ಯಾಕಾಗ್ಲಿಪ್ಪ ತಮ್ಮ ಅಂದ್ರೆ ಶರಣರು ಯಾವುದೂ ವಿಚಾರ ಮಾಡಲಿಲ್ಲ. ಯಾಕಂದ್ರೆ ಶರಣರಿಗೆ ತಿಳಿದದ ಹಿರಿತನ ಮಾಡೋರಿಗೆ ನೋವು ಅವ್ರಿಗೆ ಗೊತ್ತಿರ್ತದ್ರ ಅವ್ರು. ಯಾಕಂದ್ರೆ ಮನೆಯ ಕಾರ್ಪಡಿ ಇಲ್ಲ, ಚಟ್ನಿ ಇಲ್ಲ, ಜೋಳ ಇಲ್ಲ, ಕರಿಬೇವಿಲ್ಲ, ಕೊತ್ತಂಬರಿ ಇಲ್ಲ, ಜೀರಿಗೆ ಇಲ್ಲ, ಸಾಸಿವೆ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಬಟ್ಟೆಗಳಿಲ್ಲ. ಇಲ್ಲಾಂದ್ರೆ ಏನು ಸಾಲ ಮಾಡಿ ತರ್ತಾರೋ ಏನು ತರ್ತಾರೋ ಗೊತ್ತಿಲ್ಲ. ಹಿರಿತನ ಮಾಡೋರು ಮಾತ್ರ ಯಾವುದೂ ಇಲ್ಲ ಅನ್ನುವ ಹಾಗಿಲ್ಲ. ಮನೆತನ ಹಿರಿತನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ತೆಗೆದುಕೊಂಡು ಬಂದು ಕೊಡಬೇಕು. ಅವನ ಲೆಕ್ಕ ಕೇಳಿದ್ರೆ ಹೆಂಗೆ ಕೇಳಬೇಕು? ಹೇಳಿಕೆ ಸಾಧ್ಯವಿಲ್ಲ. ಬಹಳ ಕಷ್ಟ ಇರ್ತದೆ ಹಿರಿತನ ಮಾಡುವಂಥದ್ದು. ಆದ್ರೆ ಅಣ್ಣ ನೀ ಹಿರಿತನ ಬಿಡುವಂತ ಶರಣರಿಗೆ. ಅವಾಗ ಯಾಕಪ್ಪ ಇದು ಹಿರಿತನ ಭಾಳ ಚಲೋ ಅಲ್ಲ, ಬೇಡ ಅಂತ ಶರಣರು ಹೇಳ್ತಾರ. ಇಲ್ಲ, ಹೆಂಡತಿ ಹೇಳಕತ್ತಳ ಹಿರಿತನ ಮಾಡ್ತೀನಿ. ನೋಡ್ರಿ, ಹೆಂಡತಿ ಹೇಳಿದ್ರೆ ಹಿರಿತನ ಬರೋದಲ್ರಿ. ಹಿರಿತನ ಮಾಡ್ಬೇಕಂದ್ರೆ ಒಂದು ಗತ್ತು ಬೇಕು. ಅದು ಭಗವಂತ ಎಲ್ಲರಿಗೂ ಕೊಟ್ಟಿರಲಿಲ್ಲ, ಮನೆಯೊಳಗೆ ಒಬ್ಬರಿಗೆ ಮಾತ್ರ ಕೊಟ್ಟಿರ್ತಾನೆ ಹಿರಿತನ ಮಾಡುವಂಥ ಶಕ್ತಿ. ಎಲ್ಲರಿಗೂ ಕೊಡುವುದಿಲ್ಲ ಹಿರಿತನ ಮಾಡ್ತಕ್ಕಂಥದ್ದು.
ಆದ್ರ ಹೆಂಡತಿ ಮಾತು ಕೇಳಿ ಹಿರೇತನ ಮಾಡೋಣ ತಿಳ್ಕೊಂಡು ವೈಟ್ ಟಾರ್ಚ್ ಬಟ್ಟೆ ಹಾಕೊಂಡ, ಚಲೋ ಬಟ್ಟೆ ಹಾಕೊಂಡು ಹೆಗಲ ಮೇಲೆ ಒಂದು ಚಲೋ ಟವಲ್ ಹಾಕೊಂಡು ಕಟ್ಟಿ ಕೂತ ಶರಣರ ತಮ್ಮ ಮನೆಯೊಳಗೆ ಹೋಗಿಕೊಂಡು ಶರಣರ ಪೂಜೆಯನ್ನು ಮಾಡಿಕೊಳ್ತ ಸಂತ ಮಹಾತ್ಮರ ಪೂಜೆಯನ್ನು ಮಾಡಿಸುತ್ತಾ ಕಾಲರನ್ನು ಕಳೆದಾಕತ್ತಿದ್ರು. ಇವಾಗ ಕಟ್ಟಿ ಕುಂತಾಗ ಶರಣರು ಹಿರಿತನ ಮಾಡುತ್ತಿಲ್ಲ, ದೊಡ್ಡಪ್ಪಗೌಡ ಹಿರಿತನ ಮಾಡ್ಲಕತ್ತಾನ ಅಂದ್ರು. ಊರಾಗ ಒಬ್ರು ಸತ್ತೋಗಿದ್ರು. ಊರಾಗ ಸತ್ತಿದ್ರು. ಅವ್ರದೆಲ್ಲ ಅಂತ್ಯ ಸಂಸ್ಕಾರ ಎಲ್ಲ ಮುಗಿದ ಬಳಿಕ ಎಲ್ಲಾರು ಇಡೀ ಊರು ಜನ ಹೋಗಿ ಮಾತಾಡ್ಸ್ಕೊಂಡು ಬರ್ತಿದ್ರು. ಅವ್ರನ್ನ ಇಡೀ ಊರು ಜನ ಹೋಗಿ ಮಾತಾಡ್ಸ್ಕೊಂಡು ಬರ್ತಿದ್ರು, ಬುದ್ಧಿವಾದ ಹೇಳಿ ಬರ್ತಿದ್ರು. ಇಲ್ಲಿ ಸಮಸ್ಯೆ ಏನಾಗಿತ್ತಂದ್ರೆ ಒಬ್ಬ ಹೆಣ್ಮಗಳ ಗಂಡ ತೀರೋಗಿತ್ತು. ಮತ್ತೆ ಹಿರಿತನ ಮಾಡಾಕತ್ತೀವಲ್ಲ ಗೌಡ್ರು, ಮತ್ತೆ ಮನೆಗೆ ಹೋಗಿ ಒಂದು ಸಾಂತ್ವನದ ನುಡಿಗಳನ್ನು ಹೇಳಿ ಬರೋಣ ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲಿ ದೊಡ್ಡಪ್ಪಗೌಡ ಹಿರಿತನ ಮಾಡಾಕತ್ತಾನ. ದೊಡ್ಡಪ್ಪಗೌಡ ಬರ್ತಾನೆ. 4 ಜನ ದೊಡ್ಡಪ್ಪಗೌಡ ಹೊಂಟಾನ. ವೈಟ್ ಬಟ್ಟಿ ಚಲೋ ಒಂದು ಸ್ಟಾವಲ್ ಹಾಕೊಂಡಾನ, ಚಂದ ಹೊಂಟ ಬಜಾರ್ದೊಳಗ ದೊಡ್ಡಪ್ಪಗೌಡ ನೋಡಾಕತ್ತಿದ್ರು. ದೊಡ್ಡಪ್ಪಗೌಡ ಹೋದ. ಮನೆಗೆ ಹೋದ ಬಳಿಕ ದೊಡ್ಡಪ್ಪಗೌಡರು ಮನೆ ಮುಂದೆ ಹಿಂಗೆ ನಿಂತಿದ್ರು. ಶರಣರ ಮನೆಯವರು ಬಂದಾರ, ನೋಡು ಅಂತ ಮ್ಯಾಗ ಬಂದಳು. ಇನ್ನು ಮುಂದ ನಾ ಹ್ಯಾಂಗ ಬದುಕಲಿ ಅಂದಳು. ಆಕಿ ಗಂಡ ಸತ್ತ ಹೆಣ್ಣು, ನಾ ಹ್ಯಾಂಗ ಇರ್ಲಿ, ನನ್ನ ನೋಡೋರು ಯಾರು, ನನ್ನ ಕಾಪಾಡೋರು ಯಾರು, ನನ್ನ ರಕ್ಷಣೆ ಯಾರು, ಯಾಕೆ ಕಳ್ತೀವ? ನಾ ಇದೀನಿ, ಚಿಂತೆ ಮಾಡ್ಬೇಡ. ಯಾಕೆ ಕಳ್ತೀವ? ಚಿಂತೆ ಮಾಡ್ಬೇಡಂದ್ರೆ ಬಿಡ್ತಾಳ ಅಂದ್ರೆ ಹೆಣ್ಮಗಳು. ಗಂಡ ಸತ್ತಾನ ನಾ ಚಿಂತೆ ಮಾಡಾಕತ್ತೀನಿ, ನನ್ನ ಕಾಪಾಡೋರು ಯಾರಂತ ತಿಳ್ಕೊಂಡು ನಾ ಹಾಳಾಕತ್ತೀನಿ ಅಂದ್ರೆ ಮನೆಯವ್ರು ಬಿಡ್ತಾರನ್ರಿ. ಇದು ಚಲೋ ನಿಂತರು ಡೇಕ್ ಶುರು ಮಾಡಿದ್ರು. ಹೊಡೆದಿಲ್ಲ, ನಿನ್ನ ಕೈ ಎತ್ತಬೇಕಾದ್ರೆ ಪ್ರಸಂಗ ಕಠಿಣ ಬರ್ತದ. ದೊಡ್ಡಪ್ಪಗೌಡ ಮನೆಗೆ ಓಡಾಡಿ ಬಂದ. ಅಣ್ಣ ನನಗೆ ಹಿರಿತನ ಬೇಡ, ಇದು ಯಾವುದು ಅಂದ್ರಿ. ಎಲ್ಲ ಶಾಲೆ ಹಾಕಿದ, ಎಲ್ಲ ಹಾಕಿದ. ಎಲ್ಲಿಗೆ ಹೊರಟ? ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅನ್ನುವ ಹಾಗೆ ಹೊಲದೊಳಗೆ ಕೆಲಸ ಮಾಡೋದು ಹೊರಟ. ಕಾಯಕ ಮಾಡ್ಲ. ಹಿರಿತನ ಎಲ್ಲರಿಗೆ ಮಾಡ್ಲಿಕ್ಕೆ ಬರೋದಿಲ್ರಿ. ಹಿರಿತನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದರೊಳಗೆ ಬಹಳ ಕಷ್ಟ ಅದ. ಅಷ್ಟೇ ಅನುಭವದ ನುಡಿಗಳು ಬೇಕು, ಅನುಭವದ ಸಾರ ಬೇಕು. ಅನುಭವ ಸಾರ ಇದ್ದಾಗ ಹಿರಿತನ ಮಾಡಲಿಕ್ಕೆ ಸಾಧ್ಯ. ಶರಣರು ಮಹಾತ್ಮರ, ಸಂತ ಮಹಾತ್ಮರ ಮನೆಗೆ ಕರೆಸಿಕೊಳ್ಳೋದು, ಪಾದ ಪೂಜೆಯನ್ನು ಮಾಡೋದು, ಅವರಿಗೆ ಪ್ರಸಾದವನ್ನು ಮಾಡೋದು. ಗಂಡನಿಗೆ ತಕ್ಕಂತೆ ಸತಿ. ಮಹಾದೇವಿ ಗಂಡ ಎಷ್ಟು ಜನಗಳನ್ನ ಮನೆಗೆ ಕರೆದುಕೊಂಡು ಬಂದ್ರು ಸಹಿತವಾಗಿ ಸಂತ ಮಹಾತ್ಮರ ಮನೆಗೆ ಬಂದಾರಂದ್ರ ಆ ಎಲ್ಲಾ ಜನಗಳಿಗೆ ಪ್ರಸಾದವನ್ನ ಮಾಡಿಸಿ, ಪೂಜೆಗೆ ಎಡೆಯನ್ನ ಮಾಡಿಸಿ ಸಂತೋಷದಿಂದ ಮಹಾದೇವಿ ನಗುನಗುತ್ತ ಕಾಲವನ್ನ ಕಳೆತಾಳೆ. ಆದ್ರೆ ನಿಮ್ಮಂತರ ಮನೆಗೆ ಗಂಡ ಅಂದಿರು ಹೇಳಲಾರ್ದಂಗ 5 ಜನ ಮನೆಗೆ ಕರ್ಕೊಂಡ್ ಬರ್ಬೇಕ್ರಿ. ಮನೆಗೆ ಹೇಳೋದು ಬೇಡರಿ, ಹೇಳಲಾರ್ದ 5 ಜನ ಮನೆಗೆ ಕರ್ಕೊಂಡು ಬರ್ಬೇಕ್ರಿ. ಅಥವಾ 10 ಜನನ ಹೇಳದೆ ಕೇಳದೆ ಹೆಂಡತಿ ಹೇಳಾರ್ದ ಮನೆಗೆ ಕರ್ಕೊಂಡು ಬರ್ಬೇಕು. ಕರ್ಕೊಂಡು ಬಂದಲೇ ಬಂದಾರ ನನ್ನ ಚಿನ್ನ ಬಾಯಿ, ನಾನು ಒಂಚೂರು ಒಗ್ಗರಣೆ ಹಾಕನಬೇಕು ಅಂತ ಹೇಳಕ್ಕಿ. ಯಾರು ಹೇಳಾರ್ದೆ ಕರ್ಕೊಂಡು ಹೋಗಿರಿ ಹೆಂಡತಿಗೆ ಫೋನ್ ಎತ್ತಿ ಕೈ ಎತ್ತರ ನೋಡೋಣ. ಹೆಂಡತಿಗೆ ಒಂದು 10 ಜನ ಕರ್ಕೊಂಡು ಬರ್ತೀನಿ ನಮ್ಮ ಮನೆಗೆ, ಅಡಿಗೆ ಮಾಡೋದು ಹೇಳಾರ್ದೆ ಕೇಳಾರ್ದು ಕರ್ಕೊಂಡು ಅಡಿಗೆ ಮಾಡಿ ಉಣಿಸಿದವ್ರು ಕೈ ಎತ್ತ. ಸತ್ಯೋಪನ ಅಂತಾರ ನೋಡ್ರಿ ಸುದ್ದಿ ನಡೆದ್ರಿ. ಆಕಿ ಏನನ್ನಲ್ರಿ, ಏನಂತಾಳನ್ರಿ? ಇಲ್ಲಿ 10 ಜನ ಕರ್ಕೊಂಡು ಬಂದಿಲ್ಲ, ಬುದ್ಧಿ ಅದ್ರ ಮಾಡಿ ಹಾಕ್ತಾರೆ ಯಾರು ನಿಂತಾಳ ಅಂತಾಳಲ್ರಿ. ಗಪ್ಪನೆ ಒಳ ಕರ್ಕೊಂಡು ಹೋಗ್ತಾಳೆ. ನೋಡು, ನನಗೆ ಇವತ್ತು ಕೈ ಕಾಲು ವಹಿಸ್ತಕ್ಕಂಥದ, ಅಡಿಗೆ ಮಾಡೋದಾಗೋದಿಲ್ಲ, ಪಾತ್ರೆ ತೊಳೆದಾಗೋದಿಲ್ಲ. ನೀನಾಗಿ ಮಾಡು ಅಂದ್ರೆ ಬೆಲ್ಲದ ಟೀ ಮಾಡ್ತಾನೆ ಜರ. ನೀನಾಗಿ ಮಾಡು ಅಂದ್ರೆ ಬೆಲ್ಲದ ಟೀ ಮಾಡ್ತೀನಿ. ಬೆಲ್ಲದ ಟೀ ಕುಡಿಸಿ ಹೊರಗೆ ಕಳಿಸು, ಬೇಕಾದ್ರೆ ಹೊರಗೆ ಏನಾದ್ರು ತಿನ್ನಿಸ್ತೀನಿ ಅಂತಾಳೆ. ಯಾಕಂದ್ರೆ ಹೇಳ್ದೆ ಕೇಳಿದೆ ಮನೆಗೆ ಕರ್ಕೊಂಡು ಬಂದು ಅವ್ರು ಚಲೋ ಅಡಿಗೆ ಮಾಡಿ ಉಣಿಸೋ ಶಕ್ತಿ ನಮ್ಗಳಿಗಿಲ್ಲ. ಗಂಡಗಾದರೆ ಹೆಂಡತಿ ಮಾಡ್ಯಾಕಲ್ಲ, ಮಾಡ್ಯಾಕ್ತಾಳ ಅಂದ್ರಿ. ಆಕಿ ಮನೆಯಾಗಿರೋರಿಗೆ 3 ಜನಕ್ಕೆ ಮಾಡಿದ್ರೆ ಅಡಿಗೆ ಸಾಕಾಗ್ಯದ. 10 ಜನಕ್ಕೆ ಅಡಿಗೆ ಮಾಡಿ ಉಣಿಸಿ ಎಲ್ಲರ ಮನುಷ್ಯರಿಗೆ ಮಾಡ್ತಾನೆ. ನನ್ನ ಊಟಕ್ಕೆ ಕರ್ಕೊಂಡು ಹೋಗೋದು ನಾ ಅಂದೀನಿ, 10 ಜನಕ್ಕೆ ಊಟ ಮಾಡಿಸು ಅಂತಾಳ ಸಾಧ್ಯವಿಲ್ಲದ ಮಾತು. ಸಹಾನುಭೂತಿ ಇದ್ದ ಹೆಣ್ಣು ಮಗಳ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂತ ಸಹಾನುಭೂತಿ ಸಹಧರ್ಮಿಣಿ ಯಾರು ಅಂತಂದ್ರೆ ಶರಣ ಬಸವೇಶ್ವರರ ಹೆಂಡತಿ ಮಹಾದೇವಿ. ಮನೆಗೆ ಹೇಳಲಾರ್ದಂಗೆ ಎಷ್ಟು ಜನ ಸ್ವಾಮಿಗಳು ಬಂದರ ಸಹಿತವಾಗಿ ಆ ಸ್ವಾಮಿಗಳಿಗಾಗಿ ಬಿಸಿ ನೀರನ್ನ ಕಾಸೋದು, ಅಡಿಗೆಯನ್ನ ಮಾಡೋದು, ಪೂಜೆಗೆ ಏರ್ಪಾಡನ್ನ ಮಾಡೋದು, ಸಂತೋಷದಿಂದ ಸೇವೆಯನ್ನ ಮಾಡುತ್ತಿದ್ದಳು. ಇದನ್ನ ನೋಡಿರ್ತಕ್ಕಂಥ ಇಲ್ಲಿ ಮಡಿಯಮ್ಮ ಆದೈನವರುತ್ತಾರ, ಎಂಥ ಸುಸಿಯನ್ನ ಪಡೆದಿವಿ ನಾವಲ್ಲ. ಇಂಥ ಸೊಸಿ ನಮ್ಮ ಮನೆಗೆ ಬಂದಾಳಂದ ಬಳಿಕ ಎಷ್ಟೋ ಜನ್ಮದ ಸುಕೃತದ ಪುಣ್ಯದ ಫಲ ಅಂತ ತಿಳಿದಾರ.
ಸಂತೋಷವನ್ನ ಪಡ್ತಾರೆ. ಆದರೆ ಹೆಂಗ್ ಪಡ್ತಾರ? ಬಾಡಿಗೆ ಎದ್ದು ದುಡಿದಾಗ ಬೆಳಿಗ್ಗೆ ಎದ್ದು ಹೆಣ್ಣು ಮಗಳು ರಾತ್ರಿ ಆದ್ರೆ ಕುಳಿತುಕೊಳ್ಳೋದಿಲ್ಲ, 10 ಗಂಟೆವರೆಗೆ ಕೆಲಸ ಮಾಡ್ತಾಳ. ನಿನಗೆ ಮಹಾದೇವಿ ಆಯಾಸ ಆಗೋದಿಲ್ಲ, ನಿನಗ ಆಯಾಸ ಆಗೋದಿಲ್ಲ ಅನ್ನೋ ದಣಿವೆ ಅನ್ನೋದು ಇಲ್ಲೇನು ಅಂತಾಳ. ಅದೇ ಇಷ್ಟು ದಿನಗಳ ಕಾಲ ನೀವು ಈ ಮನೆಯೊಳಗ ಸೇವೆಯನ್ನ ಮಾಡಿರುವಿರಿ, ಈ ಮನೆಗಾಗಿ ದುಡಿದಿರುವಿರಿ. ನಿಮಗೆ ಮುಪ್ಪು ಆವರಿಸದೆ ನಮಗೆ ಯೌವನ ತಾರುಣ್ಯ ಅಂತಕ್ಕಂಥದ್ದೇ. ಯೌವನ ತಾರುಣ್ಯದೊಳಗ ಈ ಮನೆಗೆ ಕುಳಿತುಕೊಳ್ಳುವುದಕ್ಕಾಗಿ ಬಂದಿಲ್ಲ ಅತ್ತೆ, ನಿಮ್ಮ ಮನೆಯ ಹಿರಿಮೆಯನ್ನ ಕರಿಮೆಯನ್ನ ಹೆಚ್ಚಿಸುವುದಕ್ಕಾಗಿ ಬಂದಿವಿ. ಇದು ಸ್ವಸ್ತ್ರೀ ಕೆಲಸ ಅಂತಾಳ ಮಹಾದೇವಿ. ಮಾಡುವುದು ಬಂದಿಲ್ಲ ಅಂತಾಳ, ಕುಳಿತುಕೊಳ್ಳುವುದು ಬಂದಿಲ್ಲ. ಸೇವಾ ಮಾಡುತ್ತಾಳ, ಮನಮೆಚ್ಚುವಂತ ಸೇವಾ. ಆದರೆ ದೊಡ್ಡಪ್ಪನ ಹೆಂಡತಿಗೆ ಬಹಳ ಸಂಕಟ ಪ್ರಾರಂಭ ಆಗಿದೆ. ಈ ಮನೆಯೊಳಗ ನನ್ನ ಗಂಡ ಹೊಲದೊಳಗ ದುಡಿತಾನ, ನನ್ನ ಗಂಡ ದುಡಿದಿರ್ತಕ್ಕಂಥ ಸಂಪತ್ತು ದವಸ ಧಾನ್ಯವನ್ನ ಜಂಗಮರಿಗಾಗಿ ದಾಸೋಹವನ್ನು ಮಾಡಿಸ್ತಾರೆ, ಸೇವೆಯನ್ನ ಮಾಡುತ್ತಾರೆ. ಹೊಲದೊಳಗ ದುಡಿದಿರ್ತಕ್ಕಂಥದ್ದು ಯಾವುದು ಉಳಿತಿಲ್ಲ. ಇನ್ನ ಮನೆ ಎರಡಾಗಲೇಬೇಕು, ಬೇರೆ ಆಗಬೇಕು, ಬೇರೆ ಆಗಬೇಕಂತ ತಿಳ್ಕೊಂಡು ವಿಚಾರವನ್ನ ಮಾಡ್ತಾರೆ. ಆದರೆ ಮಹಾದೇವಿ ಹೇಳ್ತಾಳೆ, ತಂಗ್ಯವ್ವ ಮನೆ ಎರಡು ಮಾಡೋದು ಬೇಡ, ಇಬ್ಬರು ಹೊಂದಿಕೊಳ್ಳೋಣ, ಹೊಂದಿಕೊಂಡು ಜೀವನವನ್ನ ಮಾಡೋಣ. ನೀನು ಮಾಡದೇ ಇದ್ರೂ ಪರವಾಗಿಲ್ಲ, ನಿನ್ನ ಕೆಲಸಗಳನ್ನು ನಾನು ಮಾಡುತ್ತೀನಿ, ಇಡೀ ಊರಿಗೆ ಹೆಸರನ್ನ ತರುವಂತ ಸ್ವಸ್ಥರು ನಾವಾಗೋಣ, ಮನೆ ಎರಡಾಗುವುದು ಬೇಡ ಅಂತಾಳ ಮಹಾದೇವಿ. ಹೌದಾ? ನಿನ್ನ ಗಂಡ ಏನೂ ದುಡಿಯುವುದಿಲ್ಲ, ಹಿರಿತನವನ್ನ ಮಾಡುತ್ತಾನ. ನನ್ನ ಗಂಡ ಹೊಲದೊಳಗೆ ದುಡಿತಾನ, ನನ್ನ ಗಂಡ ದುಡಿದಿತ್ತು ನೀವು ದಾಸೋಹವನ್ನ ಮಾಡಿಸ್ತೀರಿ, ಕಾಣಿಕೆಯನ್ನ ಕೊಡ್ತೀರಿ, ನಾವು ಬೇರೆ ಹೋಗಲೇಬೇಕು ಅಂತ. ಆದ್ರೆ ಒಂದಿನ ಏನಾಗಿತ್ತು ಅಂದ್ರೆ, ಜನ ಹೆಂಗಿರ್ತಾರೆ ಅಂದ್ರೆ, ಅಣ್ಣ ತಮ್ಮ ಇಬ್ಬರಿದ್ದಲ್ಲಿ ಒಬ್ಬರು ಒಕ್ಕಲ್ತನ ಮಾಡ್ತಾ ಇರಬೇಕು, ಒಬ್ರು ಏನಾದ್ರು ಕೆಲಸ ಮಾಡ್ತಾರಂದ್ರ ಇಲ್ಲಿ ಹೆಂಗಿರ್ತಾರ, ದೊಡ್ಡಪ್ಪ ಗೌಡ ಚಲೋ ದುಡಿಯಕತ್ತಾನ, ಹೆಂಡತಿ ಬೇರೆ ಮಾಡ್ಬೇಕಂತಾಳ. ಹೊರಗೆ ಹೋಗೋರಿಗೆ ಊಟ ಹೆಂಗಿರ್ಬೇಕ್ರ ಚಂದ. ದೊಡ್ಡಪ್ಪಗಳು ಹೊಟ್ಟೆ ತುಂಬ ಊಟ ಮಾಡ್ತಿದ್ದ, ಕೆಲಸದೊಳಗೆ ಕೆಲಸ ಮಾಡ್ತಿದ್ದ, ಹೊಲದೊಳಗ ಆನಂದ ದೊಡ್ಡಪ್ಪಗೌಡ. ಯಾವುದೇ ಬೇರೆ ಆಗುವಂತ ವಿಚಾರಧಾರೆಗಳು ದೊಡ್ಡಪ್ಪ ಗೌಡನ ಬಳಿಯಲ್ಲಿ ಒಂದೂ ಇಲ್ಲ. ಹೆಂಡತಿ ದಿನ ಚಾವಿ ತಿರುವಕತ್ತಳಲ್ಲಿ ಮನೆಗಿದಾಗ, ಗಂಡ ಚಂದ ಊಟ ಮಾಡ್ತಿದ್ದ, ಹೋಗ್ತಿದ್ದ. ಆದ್ರೆ ಏನಾಗಿತ್ತು, ಹೊಲಕ್ಕೆ ಹೋಗೋರು ಹೆಂಗ್ ಊಟ ಮಾಡ್ಬೇಕ್ರಮ್ಮ? ಚಲೋ 8-10 ರೊಟ್ಟಿ ಗಂಗಾಳನ್ನ ಉಂಡ್ರು ಗಟ್ಟ ಇರ್ತಾರ ಹುಡುಗರು, ಇಲ್ಲಾಂದ್ರೆ ಮೆತ್ತಗಿರ್ತಾರಿಲ್ಲ. ಒಬ್ಬೊಬ್ಬರ ಮನೆಯೊಳಗೆ ನಮ್ಮ ಲೌಕಿಕ ವಿಚಾರ ಮಾಡೋಣ. ಒಂದು ಮನೆ ಸಂಸಾರ ಇತ್ತು, ತುಂಬಿದ ಸಂಸಾರ. ಒಬ್ಬ ಅಣ್ಣ ನೌಕರಿ ಮಾಡುತ್ತಿದ್ದ, ಒಬ್ಬ ತಮ್ಮ ಹೊಲದೊಳಗೆ ಕೆಲಸ ಮಾಡುತ್ತಿದ್ದ. ಅಣ್ಣ ನೌಕರಿ ಮಾಡೋ ಅಣ್ಣಗೆ ಏನು ಮಾಡ್ತಿದ್ರು, ಬೆಳಗ್ಗೆ ಟಿಫಿನಿಗೆ ಏನಾದರೂ ಇಡ್ಲಿ, ಪೂರಿ ಅಥವಾ ದೋಸೆ ಏನಾದರೂ ಕಟ್ಟಿ ಬುತ್ತಿ ಬಾಕ್ಸ್ ಕಳಿಸ್ತಿದ್ರು. ಅವ AC ರೂಮ್ನೊಳಗೆ ಕೂತ್ಕೊಂತಾರ, ಉಂಡಿದ್ದು ಜೀರ್ಣಾಂಗ ಪಚನಕ್ರಿಯೆ ಸರಿ ಇರೋದಲ್ಲ. AC ರೂಮ್ನಾಗ ಕೂತು ಡೈಜೆಷನ್ ಕೆಪಾಸಿಟಿ ಕಡಿಮೆ ಆಗಿಬಿಟ್ಟಿರೋದು, ಹೌದಿಲ್ಲ? ಅದಕ್ಕೆ ಅವನಿಗೆ ಏನು ಇಡ್ಲಿ ಆಗಿರ್ಬೋದು, ಏನು ಟಿಫಿನ್ ಚಲೋ ಮಾಡ್ಕೊಂಡು ಕಟ್ಟಿ ಕಳಿಸ್ತಿದ್ಲು ತಾಯಿ. ಇನ್ನೊಬ್ಬ ಮಗನಿಗೆ ಏನು ಕಳಿಸಿದ್ರು, ಚಲೋ ಒಂದು 8-10 ರೊಟ್ಟಿ, ಚಟ್ನಿ, ಕಾಶಿ ಖಾರ ಚಟ್ನಿ, ಪಲ್ಯ, ಊಟ, ರೊಟ್ಟಿ ಇಟ್ಟು ಪ್ಯಾಕ್ ಮಾಡಿ ಎಲ್ಲ ಬುತ್ತಿ ಕಟ್ಟಿ ಹೊಲಕ್ಕೆ ಕಳಿಸ್ತಿದ್ರು. ಅದು ಹೆಂಡತಿ, ತಮ್ಮ ಹೆಂಡತಿ ಏನು ಮಾಡಿದ್ರು, ನೋಡು ನಿನ್ನ ಅಣ್ಣಗ ಇಡ್ಲಿ, ವಡಾ, ದೋಸೆ, ಪೂರಿ ಚಲೋ ಅಡಿಗೆ ಮಾಡಿ ಅಣ್ಣ ಕಟ್ತಾರ. ನಿನಗೇನು ಅಣ್ಣ ಖಾರ ಪುಡಿ, ರೊಟ್ಟಿ, ಸ್ವಲ್ಪ ಶೇಖಾರ ಚಟ್ನಿ ಕಟ್ಟಿ ಕಳಿಸ್ತಾರ. ದುಡ್ಡು ಹಿಂಗ ಸಾಯ್ತೀನಿ, ಆಯ್ತು ನಿನಗೇನು ಇಲ್ಲ ಅಂದ್ರು. ಹೇಳಿ ಗಂಡಗೆ ಹೇಳಿ ರೂಮ್ನೇ ಲಾಕ್ ಮಾಡಿದ್ಲಲ್ಲ ಒಳಗೆ. ಯಾವಾಗ ಒಳಗೆ ರೂಮ್ನೇ ಲಾಕ್ ಮಾಡಿದಾಗಂತ ಅವ ಅಣ್ಣಗ ಇಡ್ಲಿ ಕಟ್ತೀರಿ, ಪೂರಿ ಕಟ್ತೀರಿ, ದೋಸೆ ಕಟ್ತೀರಿ, ನನಗೊಂದೇನಿಲ್ಲ ಅಂದ. ತಾಯಿ ಅಂತಾಳ, ಹೆತ್ತ ತಾಯಿ ಹಡದ ಕರುಳು ಹೇಳ್ತಾಳ, ಮಗ ನೀನು ಹೊಲದೊಳಗೆ ಕೆಲಸ ಮಾಡ್ತಿ, ನಿನಗ ಇಡ್ಲಿ, ಪೂರಿ, ಚಟ್ನಿ, ದೋಸೆ ಏನಾದರೂ ಇಟ್ರ ಹೊಟ್ಟೆ ತುಂಬುವುದಿಲ್ಲ ಮಗ. ಗಟ್ಟಿಯಾಗಿರುವಂಥ ಕೆಲಸ ಮಾಡ್ತಿ, ಗಟ್ಟಿಯಾಗಿರುವಂಥ ಆಹಾರವನ್ನು ನೀವು ಊಟ ಮಾಡಬೇಕು ಅಂತಾಳೆ ಹೆತ್ತ ತಾಯಿ. ಹೆತ್ತ ತಾಯಿ ಮಾತು ಕೇಳೋದಿಲ್ಲ. ತಾಯಿ ಅಂತಾಳ, ಇದು ಹೆಂಡತಿ ಚಾವಿ, ಇದು ಹೆಂಡತಿ ಚಾವಿ ಅದ. ನನ್ನ ಮಾತು ಕೇಳೋ ಸ್ಥಿತಿಯೊಳಗೆ ನನ್ನ ಮಗ ಇಲ್ಲ. ನನ್ನ ಮಗ ಬೇರೆನ ತಿಳ್ಕೊಂಡು ಏನು ಮಾಡ್ತಾವ ಗೊತ್ತಂದ್ರೆ, ಒಂದಿನ ಮಗ ಅಂತ ಕರೆದು ಚಲೋ ಒಗ್ಗರಣೆ ಆಗ್ತಾಳ. ಬ್ಯಾಡ ಮಗ ಅಂತಾಳ. ಆದ್ರೂ ಕಟ್ಟಬೇಕಾದ್ರೆ ಸಮಾಧಾನ ಇಲ್ಲ ತಾಯಿಗೆ. ತಾಯಿಗೆ ಒಗ್ಗರಣೆ ಬುತ್ತಿ ಕಟ್ಟಬೇಕಾದ್ರೆ ಸಮಾಧಾನ ಇಲ್ಲ. ಹೆಂಡತಿ ಮಾತು ಕೇಳ್ಯಾನಂದ ಬಳಿಕ ಚಲೋ ಒಂದಿಷ್ಟು ಒಗ್ಗರಣೆ ಕಟ್ಟನ ತಿಳ್ಕೊಂಡು ಒಗ್ಗರಣೆ ಮಾಡಿ ಬುತ್ತಿ ಕಟ್ತಾಳ. ಹೊಲಕ್ಕೆ ತಗೊಂಡು ಹೋಗ್ತಾ 4 ಗಂಟೆ ಕುಂಟಿ ಹೊಡ್ಯಾಕ ಹೋಗ್ಯಾನ. ಮನೆಯ ಎತ್ತುಗಳು ಹೊಡ್ಕೊಂಡು ಕುಂಟಿ ಹೊಡ್ಯಾಕ ಹೋದ. 4 ಗಂಟೆಗೆ ಹೋದ ಮನುಷ್ಯನಿಗೆ 6:30-7 ಬಿಟ್ಟರೆ ಹಸು ಆಗ್ತದ. ಅವನಿಗೆ ಹಸು ಆದೊಳಗೆ ಒಗ್ಗರಣೆ ಕಟ್ಟಿದ್ರಲ್ಲ ತಾಯಿ, ಉಣ್ಲಕ್ಕೆ ಹೋಗ್ಕನ ಒಗ್ಗರಣೆ ಹೊಟ್ಟೆ ತುಂಬ ಅಂತಂದ್ರೆ
ಒಗ್ಗರಣೆ ಹೊಟ್ಟೆ ತುಂಬಲ್ಲ. ಯಾವಾಗ ಒಗ್ಗರಣೆ ಹೊಟ್ಟೆ ತುಂಬಲ್ಲ, 10 ಗಂಟೆಗೆ ಮತ್ತೆ ಗಳಿವು ಕಟ್ಟಬೇಕಾಗಿತ್ತಲ್ಲ, ಹೊಟ್ಟೆ ಸ್ವಾತು ಗಳಿವು ಕಟ್ಟಲಿಲ್ಲ. ಮನೆಗೆ ಬಂದ ಹೆತ್ತ ತಾಯಿ ಗೊತ್ತಿತ್ತು. ಆದ್ರೆ ಹೆಂಡತಿ ಇವತ್ತು ಚಲೋ ಊಟ ಮಾಡಿದೇನಂತ ಕೇಳಿದ್ರು, ಒಗ್ಗರಣೆ ಊಟ ಮಾಡಿದೆ ಯಾರು ಹೊಟ್ಟೆ ತುಂಬಲಿಲ್ಲ ಅನ್ನೋದ್ರೊಳಗ ಹೆಂಡತಿ ಅಡಿಗೆ ಮಾಡಿರ್ಲಿಲ್ಲ. ನನ್ನ ಮಗ ಮನೆಗೆ ಗ್ಯಾರಂಟಿ ಮನೆಗೆ ಬರ್ತಾನ, ಹಸಿವಾಗಿರ ಅಂತ ತಿಳ್ಕೊಂಡು ತಾಯಿ ಹೆತ್ತ ತಾಯಿ ಏನ್ ಮಾಡ್ತಾಳ ಅಂದ್ರೆ ಬಿಸಿ ರೊಟ್ಟಿ ಮಾಡಿರ್ತಾಳ. ಬಿಸಿ ರೊಟ್ಟಿ ಮಾಡಿ ಪುಂಡೆ ಪಲ್ಯ ಮಾಡಿ ಚಟ್ನಿ ಮಾಡಿ, ಮಗ ನಿನಗೆ ಹಸುವಾಗ್ಯದ ಉಣಬಾರು ಅಂತ ತಿಳ್ಕೊಂಡು ಕೈತುತ್ತನ್ನ ಹೊಡೆಸ್ತಾಳ. ಹೊರಗೆ ಬಂದಿರ್ತಕ್ಕಂಥ ಮಗನಿಗೆ ತಾಯಿ ಗೊತ್ತಾರ ನನ್ನ ಮಗ ಹಸುವಾಗ್ಯದ ಅಂತ ತಿಳ್ಕೊಂಡು ಇನ್ನೊಂದ್ಸರಿ ಅಡಿಗೆ ಮಾತು ಕೇಳ್ತೀಯೇನು, ಅವ ನನ್ನ ಮಾತು ಕೇಳ್ತೀನಿ ಅಂತ. ಯಾಕಂದ್ರೆ ತಾಯಿ ಮಾತು ಕೇಳಬೇಕು. ತಾಯಿ ಗೊತ್ತಾರ ಯಾರು ಏನು ಕೆಲಸ ಮಾಡ್ತಾರ ಅರಗ್ತಾರವ. ಚಂದ ಒಂದು 10 ರೊಟ್ಟಿ ಉಣ್ತೀವಿ ಅನ್ನೋದಲ್ಲ, ಅದ್ರ ಕರಸೋದು ಗೊತ್ತಿರ್ಬೇಕು. ನಾವು 10 ರೊಟ್ಟಿ ಊಟ ಮಾಡ್ತೀವಿ, ಹೊಲದೊಳಗೆ ಕೆಲಸ ಮಾಡಿದ್ರೆ ಕರಗ್ತದ. AC ರೂಮ್ನಾಗ ಕೂದ್ರೆ ನೋಡ್ರಿ ಕರಗ್ತದ? ಸಾಧ್ಯವಿಲ್ಲ, ಊಟ ಕರಗೋದಿಲ್ಲ. ಅದಕ್ಕೆ ಇಲ್ಲಿ ಹಿಂಗ ಊಟಕ್ಕಾಗಿ ಗಲಾಟೆ ಮಾಡತಕ್ಕಂಥವರು, ಸಂಪತ್ತನ್ನ ಕೂಡಿಡುವುದಕ್ಕಾಗಿ ಮನೆಯನ್ನ ಬೇರೆಯನ್ನ ಮಾಡತಕ್ಕಂಥವರು, ಇಲ್ಲಿ ಮಹಾದೇವಿಗೆ ಶರಣ ಬಸವೇಶ್ವರರಿಗೆ ಸಂಪತ್ತು ಕೂಡಿಡುವುದಕ್ಕಾಗಿ ಮನಸ್ಸಿಲ್ಲ, ಬೇರೆ ಮನೆ ಮಾಡೋದಕ್ಕಾಗಿ ಮನಸ್ಸಿಲ್ಲ. ಒಟ್ಟಾರೆ ಎತಕ್ಕಾಗಿ ಮನಸ್ಸು ಅದ ಅಂತಂದ್ರ ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಬ್ಬ ನುಣ್ಣವ ಊಟದಲ್ಲಿ ಸವಿ ಇಲ್ಲ ಸೊಗಸಿಲ್ಲ, ಇಬ್ಬರಾಗುವನೆಂದನ ಪರಭಂ. ಬದುಕೋ ನೊಂಟಿತನದೊಳಗೇನು ಬದುಕುವೆಯೋ ವಿಶ್ವವನ್ನು ತಬ್ಬಿಕೊಳ್ಳೋ ಮಂಕುತಿಮ್ಮ ಅಂತ ಆರಂಭದೊಳಗಿದೆ. ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಎಲ್ಲರೂ ಸಂತೋಷದಿಂದ ಇರೋಣ, ಎಲ್ಲರೂ ಒಟ್ಟಿಗೆ ಇರೋಣ, ನಮ್ಮೆಲ್ಲ ಇರುವಿಕೆಯನ್ನ ಸಮಾಜಕ್ಕೆ ತೋರಿಸೋಣ ಅನ್ನುವಂಥ ನಿಟ್ಟು, ಶರಣರ ನಿಟ್ಟು, ಮಹಾದೇವಿಯ ನಿಟ್ಟು. ಅದಾದರೆ ಅರ್ಥವನ್ನ ಮಾಡಿಕೊಳ್ಳುತ್ತಿಲ್ಲ ದೊಡ್ಡಪ್ಪನ ಹೆಂಡತಿ. ಮನೆ ಎರಡಾಗಲೇಬೇಕಂತಾಳ. ಹೆಂಗೆರಡಾಗ್ತಾರೆ ಹೆಂಗಿಲ್ಲ ಅಂತಕ್ಕಂಥದ್ದು ನಾಳೆ ದಿನ ಬೇರೆ ಆಗ್ತಾರ. ಬೇರೆ ಆದ ಬಳಿಕ ಇಲ್ಲಿ ಬಿತ್ತುವ ಕಾರ್ಯ ನಡೀತದೆ, ರಾಶಿಯ ಕಾರ್ಯ ನಡೀತದೆ. ನಾಳೆ ದಿನವನ್ನ